Good afternoon, everyone. This is Venkana from Government Hospital Kasarpatna. ಈಗಾಗಲೇ ನಮ್ಮ ಆನ್ಲೈನ್ ತರಬೇತಿ 2 ಆನ್ಲೈನ್ ತರಬೇತಿ ಕೂಡ ಆಗಿದ್ವು. ಇದು 3ನೇ ಒಂದು ಆನ್ಲೈನ್ ತರಬೇತಿ. ಹಾಗಾಗಿ ವಿಜ್ಞಾನಾಶ್ರಮ ಎಲ್ಲ ಟೀಮ್ಗಳು ಮತ್ತು ಅದೇ ರೀತಿಯಲ್ಲಿ SSK ಅನಂತರದಲ್ಲಿ ಯೂನಿವರ್ಸಿಟಿನ ಎಲ್ಲ ಅಧಿಕಾರಿಗಳಿಗೂ ಮತ್ತು ಅದೇ ರೀತಿಯಲ್ಲಿ ಜಾಯ್ನ್ ಆಗಿರುವಂಥ ಎಲ್ಲ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಆನ್ಲೈನ್ ತರಬೇತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಒಂದು ತರಬೇತಿ ನಮಗೆಲ್ಲ ಗೊತ್ತಿರುವ ಹಾಗೆ ಲೈಫ್ ಪ್ರೋಸೆಸ್, ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ನಾವು ಮಾತಾಡ್ತಾ ಬರೋಣ. ಹೌ ಟು ಫ್ಲೋ ದ ಬ್ಲಡ್ ಸರ್ಕ್ಯುಲೇಷನ್ ಇನ್ ಅವರ್ ಬಾಡಿ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅಂತಂದರೆ, ಮಾನವನ ಒಂದು ರಕ್ತ ಪರಿಚಲನೆ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ರಕ್ತ ಮತ್ತು ರಕ್ತದ ಕಣಗಳು ಅವೆಲ್ಲ ಬಗ್ಗೆ ನಾವು ತಿಳ್ಕೋಬೇಕಾಗ್ತ. ಹಾಗಾಗಿ ಇವತ್ತಿನ ಒಂದು ಆನ್ಲೈನ್ ತರಬೇತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಪಾಠದಲ್ಲಿ ಮಾನವನ ಹೃದಯ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ, ಅದರ ಜೊತೆಗೆ ಮಾನವನದಲ್ಲಿರುವಂಥ ರಕ್ತದ ಕಣಗಳು ಯಾವ ರೀತಿ ನಮ್ಮ ಕಾರ್ಯನಿರ್ವಹಿಸ್ತದೆ ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ತಿಳ್ತಾ ಬರೋಣ. ಬ್ಲಡ್ ಸರ್ಕ್ಯುಲೇಷನ್ ಅಂತಂದರೆ, ಸರ್ಕ್ಯುಲೇಷನ್ ಈಸ್ ಎ ಪ್ರೊಸೆಸ್ ಆಫ್ ಕಂಟಿನ್ಯೂಸ್ ಫ್ಲೋ ಆಫ್ ಬ್ಲಡ್ ಇನ್ ಅವರ್ ಬಾಡಿ. ಇಟ್ ವಾಸ್ ಈ ರೀತಿಯಲ್ಲಿ ನಿರಂತರವಾಗಿ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ನಾವು ರಕ್ತ ಪರಿಚಲನೆ ಅಂತ ಕರಿತೀವಿ. ಹಾಗಾದರೆ ಅಲ್ಲಿ ರಕ್ತ ಪರಿಚಲನೆ ಮೊಟ್ಟ ಮೊದಲು ಕಂಡುಹಿಡಿದಂಥ ವಿಜ್ಞಾನಿ ಯಾರು ಅಂತಂದರೆ ವಿಲಿಯಂ ಹಾರ್ವೆ. 1628ರಲ್ಲಿ ಮಾನವನ ದೇಹದಲ್ಲಿ ರಕ್ತ ಪರಿಚಲನೆ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಿಸ್ಟಮೆಟಿಕ್ ಆಗಿ ತಿಳಿಸ್ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈಗಾಗಲೇ ನಾವೇನು ಡಿಫ್ರೆನ್ಷಿಯೇಷನ್ ಮಾಡ್ತೀವಿ ಅಂತಂದರೆ, ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಅಂತಂದರೆ ಇಲ್ಲಿ ಓಪನ್ ಟೈಪು ಮತ್ತು ಕ್ಲೋಸ್ ಟೈಪ್ ಇರ್ತವೆ. ಈಗ ನಾನ್ ಕಾರ್ಡೇಟಾ ಅಂತ ಬಂದಾಗೆ ಅಥವಾ ಅಕಶೇರುಕ ಪ್ರಾಣಿಗಳಲ್ಲಿ ಓಪನ್ ಟೈಪ್ ಬ್ಲಡ್ ಸರ್ಕ್ಯುಲೇಷನ್ ಇರ್ತದೆ. ಅದೇ ನಮ್ಮ ಸರೀಸೃಪ ಪ್ರಾಣಿಗಳು ಮತ್ತು ಕಶೇರುಕ ಪ್ರಾಣಿಗಳಲ್ಲಿ ಬಂದಾಗೆ ಕ್ಲೋಸ್ ಟೈಪ್ ಬ್ಲಡ್ ಸರ್ಕ್ಯುಲೇಷನ್ ಇದೆ. ಹಾಗಾದರೆ ಓಪನ್ ಟೈಪ್ ಅಂದ್ರೆ ಏನು ಮತ್ತು ಕ್ಲೋಸ್ ಟೈಪ್ ಅಂದ್ರೆ ಏನು ಅಂತಂದರೆ, ಓಪನ್ ಟೈಪ್ ಇಟ್ ಮೀನ್ಸ್ ಬ್ಲಡ್ ಫ್ಲೋಸ್ ಥ್ರೂ ದ ಬ್ಲಡ್ ಸ್ಪೇಸ್. ಡೈರೆಕ್ಟ್ ಆಗಿ ಜೀವಕೋಶಕ್ಕೆ ರಕ್ತ ಸಂಚಾರ ಆಯ್ತಪ್ಪ ಅಂತಂದರೆ ಅದನ್ನು ನಾವು ಓಪನ್ ಟೈಪ್ ಆಫ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಕ್ಲೋಸ್ ಟೈಪ್ ಅಂತಂತಂದರೆ ಬ್ಲಡ್ ಫ್ಲೋಸ್ ಇನ್ ದ ಕ್ಲೋಸ್ ಸಿಸ್ಟಮ್ ಥ್ರೂ ದ ಆರ್ಟರೀಸ್, ಕ್ಯಾಪಿಲರೀಸ್ ಮತ್ತು ವೇನ್ಸ್. ಇವುಗಳ ಮೂಲಕ ದೇಹದಲ್ಲಿರುವಂಥ ಜೀವಕೋಶಗಳಿಗೆ ಅದು ಬ್ಲಡ್ ಸರ್ಕ್ಯುಲೇಷನ್ ಆಯಿತು ಅಥವಾ ಬ್ಲಡ್ ಸಾಗಾಣಿಕೆ ಆಯ್ತಪ್ಪ ಅಂತಂದರೆ ಅದನ್ನು ಕ್ಲೋಸ್ ಟೈಪ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಈ ಒಂದು ಕ್ಲೋಸ್ ಟೈಪ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ದಲ್ಲಿ ಇಟ್ ನೆವರ್ ಡೈರೆಕ್ಟ್ಲಿ ಕಮ್ ಇನ್ ಟು ದ ಕಾಂಟ್ಯಾಕ್ಟ್ ವಿತೌಟ್ ಸೆಲ್ಸ್ ಥ್ರೂ ದ ಬಾಡಿ. ಯಾವುದೇ ಕಾರಣಕ್ಕೂ ನೇರವಾಗಿ ಅದು ಜೀವಕೋಶಕ್ಕೆ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಅದರ ಬದಲಾಗಿ ಏನಾಗುತ್ತೆ ಅಂತಂದರೆ ಅಲ್ಲಿರುವಂಥ ಆರ್ಟ್ರೀಸ್ ಮತ್ತು ವೇನ್ಗಳು ಮತ್ತು ಆರ್ಟ್ರಿ ಮುಖಾಂತರ ಬ್ಲಡ್ಡು ಒಂದು ಜೀವಕೋಶದಿಂದ ಅದು ರಕ್ತದ ನಾಳ ಮೂಲಕ ಜೀವಕೋಶಕ್ಕೆ ತಲುಪ್ತಾ ಇದೆ. ಹಾರ್ಟ್ ಬಗ್ಗೆ ನಾವು ತಿಳಿತಾ ಹೋದಾಗೆ ಸರಿ, ಈಗಾಗಲೇ ಸೆಕ್ಷನ್ ಆಫ್ ಹಾರ್ಟ್ ಬಗ್ಗೆ ನಾವು ಈಗ ಪ್ರಾರಂಭದಲ್ಲೇ ಮನು, ವಾಯ್ಸ್ ಕ್ಲಿಯರ್ ಇದೆನಾ? ವಾಯ್ಸ್ ಕ್ಲಿಯರ್ ಇದೆ, ಬಟ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್. ಸ್ಕ್ರೀನ್ ಕಾಣಿಸ್ತಿದೆನಾ ವಿದ್ಯಾರ್ಥಿಗಳೇ? ಏನಾದರೂ ಸಮಸ್ಯೆ ಇದ್ರೆ ಸ್ವಲ್ಪ ಡೈರೆಕ್ಷನ್ ಕೊಡಿ. ಇಲ್ಲ, ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ, ಸರಿಯಾಗಿ ಕಾಣಿಸ್ತಾ ಇದೆ. ಸರಿ, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗಲೇ ಮಾನವನ ಒಂದು ಹೃದಯದ ಬಗ್ಗೆ ನಾವು ತಿಳಿತಾ ಹೋದಾಗೆ, ಮಾನವನ ಹೃದಯ 4 ಕೋಣೆಗಳನ್ನು ಹೊಂದಿರುವಂಥ ಹೃದಯ. ಸರಿ, ಇಲ್ಲಿ ಹೃದಯದ ಬಗ್ಗೆ ಸ್ವಲ್ಪ ನಾನು ಈ ಮಾಹಿತಿ ತಗೊತೀನಿ. ಏನಂತ ಅಂತಂದರೆ, ಹೃದಯ ಅಂತ ಬಂದಾಗೆ 3 ಕೋಣೆಗಳ ಹೃದಯಗಳು, 2 ಕೋಣೆ ಹೃದಯ ಮತ್ತು 4 ಕೋಣೆ ಹೃದಯಗಳು ಅಂತ ನಾವು ಮಕ್ಕಳಲ್ಲೇ ತಿಳಿಸ್ಬೇಕು ಅಂತಂದರೆ ಅದು ಒಂದು ಸಣ್ಣ ಫಾರ್ಮುಲಾ ಐತಿ. ಏನಂತ ಅಂತಂದರೆ 2 3 3 4 4 ಅಂತಬಿಟ್ಟು ಮಕ್ಕಳಿಗೆ ಸರಳವಾಗಿ ಹೇಳ್ಬೋದು. ಯಾವ ರೀತಿ ಇದನ್ನ ಅರ್ಥ ಮಾಡಬೇಕು ಅಂತಂದರೆ, ಕಶೇರುಕ ಪ್ರಾಣಿಗಳನ್ನು ನಾವು 5 ವರ್ಗಗಳಲ್ಲಿ ವಿಂಗಡಿಸ್ತೀವಿ. ಅವು ಮೀನುಗಳು, ಆನಂತರದಲ್ಲಿ ಉಭಯವಾಸಿ, ಆಮೇಲೆ ಸಸ್ತನಿಗಳು, ಆನಂತರದಲ್ಲಿ ಸ್ತನಿಗಳು, ನಂತರದಲ್ಲಿ ಪಕ್ಷಿಗಳು. ಈ 4 ವರ್ಗಗಳಲ್ಲಿ ಯಾವ್ಯಾವ ಪ್ರಾಣಿಗಳಲ್ಲಿ ಎಷ್ಟು ಹೃದಯದ ಕೋಣೆಗಳನ್ನು ಹೊಂದಿರುತ್ತಾ ಅಂತ ಹೇಳ್ಬೇಕು ಅಂತಂದ್ರೆ, ಪ್ರಾರಂಭದಲ್ಲಿ ಮೀನುಗಳ ಒಂದು ದೇಹದಲ್ಲಿ 2 ಕೋಣೆಗಳು ಇರುವಂತಹ ಹೃದಯನ ಹೊಂದಿರ್ತವೆ. ಅದೇ ರೀತಿ ಉಭಯವಾಸಿ ಪ್ರಾಣಿಗಳಲ್ಲಿ 3 ಹೃದಯದ ಕೋಣೆಯನ್ನು ಹೊಂದಿರುವಂತ 3 ಹೃದಯದ ಕೋಣೆಗಳನ್ನು ಹೊಂದಿರ್ತವೆ. ಆ ನಂತರದಲ್ಲಿ ಬರುವುದು ಸರೀಸೃಪದಲ್ಲಿ ಕೂಡ ಆ ಹೃದಯದ 3 ಕೋಣೆಯನ್ನು ಹೊಂದಿರ್ತೈತಿ. ಅದರಲ್ಲಿ ಒಂದು ಕ್ರೊಕೊಡೈಲ್
ಅಂದ್ರೆ ಮೊಸಳೆಯನ್ನು ಹೊರತುಪಡಿಸಿ ಉಳಿದಿರುವಂತ ಎಲ್ಲವೂ ಏನಾಗ್ತಪ್ಪ ಅಂತಂದ್ರೆ 3 ಹೃದಯದ ಕೋಣೆಯನ್ನು ಹೊಂದಿರ್ತೈತಿ. ನಂತರದಲ್ಲಿ ಸಸ್ತನಿಗಳಲ್ಲಿ ಅಂತ ಬಂದಾಗೆ ಪ್ರತಿಯೊಂದು ಸಸ್ತನಿಗಳು ಅಂದ್ರೆ ಮರಿ ಹಾಕುವಂತ ಎಲ್ಲಾ ಪ್ರಾಣಿಗಳಲ್ಲಿ ಕೂಡ ಹೃದಯದ ಭಾಗ ಅಥವಾ 4 ಕೋಣೆಯನ್ನು ಹೊಂದಿರ್ತೈತಿ. ನಂತರದಲ್ಲಿ ಪಕ್ಷಿಗಳಲ್ಲಿ ಅದು ಕೂಡ 4 ಕೋಣೆಯನ್ನು ಹೊಂದಿರುವಂತ ಇವು ಜೀವಿಗಳಂತ ಹೇಳ್ತಾ ಹೋಗ್ಬೋದು. ಈ ಒಂದು ಫಾರ್ಮುಲಾ ಮಕ್ಕಳಿಗೆ ಯಾವ ರೀತಿ ಹೇಳ್ಬೇಕಂತಂದ್ರೆ, ಉದಾಹರಣೆಗೆ ಯಾಕೆ ರಿಮೈಂಡರ್ ಮಾಡಿದಂತಂದ್ರೆ, ಯಾವುದೊಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಯಾವುದೇ ಒಂದು ಪ್ರಾಣಿ ತಗೊಂಡ್ಬಿಟ್ಟು ಆ ಒಂದು ಪ್ರಾಣಿಯಲ್ಲಿ ಹೃದಯದ ಎಷ್ಟು ಕೋಣೆಯನ್ನು ಹೊಂದಿರುವಂತಹ ಜೀವಿ ಅಂತ ಬಿಟ್ಟು ಒಂದು ಕ್ವಶನ್ ಅನ್ನು ಕೂಡ ಮಕ್ಕಳಿಗೆ ಒಂದು ಟ್ಯಾಲೆಂಟೆಡ್ ಕ್ವಶನ್ ಅನ್ನು ಕೇಳ್ತಾ ಹೋಗ್ತಾನೆ. ಹಾಗಾಗಿ ಫಾರ್ಮುಲಾ ಏನ್ ರಿಮೈಂಡ್ ಮಾಡಬೇಕು ಅಂತಂದ್ರೆ, ನಾವು ಜೀವಿಗಳನ್ನ ಅಂದ್ರೆ ಕಶೇರುಕ ಪ್ರಾಣಿಗಳನ್ನ 5 ವರ್ಗಗಳು, ಅದು 5 ಕ್ಲಾಸಸ್ಗಳಿದಾವೆ ಅಂತ ಬಿಟ್ಟು ನಾವು ಈಗಾಗಲೇ ನಿಮ್ಗೆ ಗೊತ್ತಿರ್ತೀವಿ. ಅದನ್ನ ನಾವು 9th ಸ್ಟ್ಯಾಂಡರ್ಡ್ ಅಲ್ಲಿ ಕೂಡ ಮಕ್ಕಳನ್ನ ಅಧ್ಯಯನ ಮಾಡ್ತಾರೆ. ಹಾಗಾದ್ರೆ 5 ವರ್ಗದಲ್ಲಿರುವಂತಹ ಪ್ರಾಣಿಗಳನ್ನ ನಾವೇನ್ ಮಾಡ್ಬೇಕು, ಅದನ್ನ ಅರ್ಥಿಸ್ಬೇಕು ಅಂತಂದ್ರೆ, ಪ್ರಾರಂಭದಲ್ಲಿ ಮೊದಲನೇ ವರ್ಗ ಅಂತಂದ್ರೆ ಅದು ಮೀನುಗಳು. ಪ್ರತಿಯೊಂದು ಮೀನು, ಯಾವುದೇ ಶಾರ್ಕ್ ಮೀನ್ ಆಗಿರ್ಬೋದು, ಕಟ್ಲ ಮೀನ್ ಆಗಿರ್ಬೋದು, ಯಾವುದೇ ಮೀನು ಅಂತ ಬಿಟ್ಟು ಎಕ್ಸಾಂಪಲ್ ಕೊಟ್ಟರು ಅಂತಂದ್ರೆ, ಆ ಪ್ರತಿಯೊಂದು ಮೀನುಗಳ ಒಂದು ಹೃದಯ 2 ಕೋಣೆಯನ್ನು ಹೊಂದಿರುವಂತ ಜೀವಿ ಅಂತ ನಾವು ವರ್ಗೀಕರಣ ಮಾಡ್ಬೋದು. ನಂತರದಲ್ಲಿ ಉಭಯವಾಸಿಗಳು ಯಾವುದೇ ಆಗಿರ್ಬೋದು, ಇದೊಂದು ಕಪ್ಪೆ ಆಗಿರ್ಬೋದು, ಹಾವು ಆಗಿರ್ಬೋದು, ನೀರಿನಲ್ಲಿ ಮತ್ತು ಭೂಮಿ ಮೇಲೆ ವಾಸ ಮಾಡುವಂತ ಪ್ರತಿಯೊಂದು ಆಂಫಿಬಿಯಗಳಲ್ಲಿ ಹೃದಯದ ಕೋಣೆ 3 ಹೃದಯನ ಹೊಂದಿರ್ತೈತಿ. ನಂತರದಲ್ಲಿ ಸರೀಸೃಪಗಳು, ಉದಾಹರಣೆಗೆ ತಮ್ಮ ದೇಹವನ್ನು ತೆವಳುವಂತಹ ಪ್ರಾಣಿಗಳಲ್ಲಿ ಹೃದಯ ಅವು ಕೂಡ 3 ಹೃದಯನ ಹೊಂದಿರ್ತಾವ ಅಂತ ಅಂದ್ರೆ 2, 3, 3 ಆಯ್ತು. 4 ಯಾವುದು ಅಂತಂತಂದ್ರೆ ಅದು ಸಸ್ತನಿ ಮತ್ತು ಪಕ್ಷಿಗಳು ಅಂತ ಅರ್ಥ. 4 ಅಂತಂದ್ರೆ ಉದಾಹರಣೆಗೆ ಆ ಸಸ್ತನಿಗಳು, ಉದಾಹರಣೆಗೆ ಭೂಮಿ ಮೇಲೆ ಇರುವಂತಹ ಕಶೇರುಕ ವರ್ಗದಲ್ಲಿ ಸಸ್ತನಿಗಳು, ಎಲ್ಲಾ ಪ್ರತಿಯೊಂದು ಸಸ್ತನಿಗಳಲ್ಲಿ ಕೂಡ 4 ಹೃದಯದ ಕೋಣೆಯನ್ನು ಹೊಂದಿರುವಂತಹ ಪ್ರಾಣಿಗಳು ಅಂತ ಮಕ್ಕಳಿಗೆ ನಾವು ಮನದಟ್ಟು ಮಾಡ್ಬೋದು. ನಂತರದಲ್ಲಿ ಪಕ್ಷಿಗಳು, ಹಮ್ಮಿಂಗ್ ಬರ್ಡ್ಲಿಂದ ಹಿಡ್ಕೊಂಡು ಇಷ್ಟ ಪಕ್ಷಿವರೆಗಿರುವಂತ ಚಿಕ್ಕ ಪಕ್ಷಿಗಳಿಂದ ದೊಡ್ಡ ಪಕ್ಷಿಗಳು, ಪ್ರತಿಯೊಂದು ಪಕ್ಷಿಗಳ ಹೃದಯ ಕೂಡ 4 ಹೃದಯದ ಕೋಣೆಯನ್ನು ಹೊಂದಿರ್ತಾವ ಅಂದ್ಬಿಟ್ಟು ಮಕ್ಕಳಿಗೆ ಈ ಒಂದು ಕಾನ್ಸೆಪ್ಟ್ ಅನ್ನು ಅರ್ಥಿಸ್ಬೋದು. ಹಾಗಾದ್ರೆ ಮಾನವನ ಒಂದು ಹೃದಯ 4 ಕೋಣೆಗಳನ್ನ ಯಾವ ರೀತಿ ಹೊಂದಿರುತ್ತೆ, ಅದ 4 ಕೋಣೆಗಳು ಯಾವ್ಯಾವು ಅನ್ನೋದು, ಆಮೇಲೆ ಆ 4 ಕೋಣೆಗಳು ಅಲ್ಲಿ ರಕ್ತ ಯಾವ ರೀತಿ ಪಂಪ್ ಆಗುತ್ತಾ ಅಂದ್ಬಿಟ್ಟು 1 by 1 ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಅಂತದೆ 4 ಕೋಣೆಗಳು ಯಾವ ಅಂತಂದ್ರೆ, ಒಂದು ಲೆಫ್ಟ್ ಹಾರಿಕಲ್, ಕ್ರಷರ್ ಕಾಣಿಸುತ್ತೆ ಅನ್ಕತ್ತೀನಿ ನಾನು, ಕ್ರಷರ್ ಕಾಣಿಸುತ್ತಲ್ವಾ, ಅಥವಾ ಹೃದಯದ ಬಲಭಾಗದಲ್ಲಿರುವಂತಹ 2 ಕೋಣೆಗಳನ್ನು ಆರಿಕಲ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಹೃತ್ಕರ್ಣ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಕೆಳಗಡೆ ಇರುವಂತಹ 2 ಕೋಣೆಗಳನ್ನು ವೆಂಟ್ರಿಕಲ್ ಅಂತ ಕರಿತೀವಿ. ಕೆಳಗಡೆ ಇರುವಂತ ಅಲ್ಲಿ ಹೃತ್ಕಕ್ಷಿಗಳು ಅಂತ ಬಿಟ್ಟು ಕನ್ನಡದಲ್ಲಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ 4 ಕೋಣೆಗಳು ಅಂತಂದ್ರೆ ಮೇಲ್ಗಡೆ ಇರುವಂತ ಅಪ್ಪರ್ ಅಲ್ಲಿ ಇರುವಂತ ಆರಿಕಲ್ ಮತ್ತು ಲೋವರ್ದಲ್ಲಿ ವೆಂಟ್ರಿಕಲ್ಗಳು ಬಂದ್ಬಿಟ್ಟು 4 ಕೋಣೆಗಳನ್ನ ವಿಂಗಡಿಸ್ತಾ ಹೋಗ್ತೀವಿ. ಹಾಗಾದ್ರೆ 4 ಕೋಣೆಯಲ್ಲಿ ರಕ್ತ ಯಾವ ರೀತಿ ಪಂಪ್ ಆಗುತ್ತಾ ಅನ್ನೋದ್ರ ಬಗ್ಗೆ 1 by 1 ನೋಡ್ತಾ ಹೋಗೋಣ. ಸೊ ಈಗಾಗಲೇ ಗೊತ್ತಿರುವ ಹಾಗೆ ಅಲ್ಲಿ ಕ್ರಷರ್ ಕಂಡ್ರೆ ಅಂತಂದ್ರೆ ಸ್ವಲ್ಪ ಯಾರಾದ್ರೂ ಇನ್ಫಾರ್ಮ್ ಮಾಡಿ. ನನ್ನ ಒಂದು ಕ್ರಷರ್ ಕಾಣಿಸುತ್ತಲ್ವಾ ಸ್ಕ್ರೀನ್ ಮೇಲೆ? ಇದೆ ಸರ್, ಇದೆ, ಕಾಣಿಸ್ತಾ ಇದೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್. ಈಗಾಗಲೇ ಗೊತ್ತಿರುವ ಹಾಗೆ ಸರಿ, ಇಲ್ಲಿ ನಾವು ಬಲ ಹೃತ್ಕರ್ಣ ಅಥವಾ ಇಲ್ಲಿ ರೈಟ್ ಆರ್ಟ್ರಿಯಂ ಅಂತ ಬಿಟ್ಟು ನಾವು ಕರಿತೀವಿ ಈ ಭಾಗದಲ್ಲಿ. ಸರಿ, ಅದೇ ರೀತಿಯಲ್ಲಿ ಈ ಕಡೆ ಲೆಫ್ಟ್ ಆರ್ಟ್ರಿಯಮ್ಮು, ಎಡ ಹೃತ್ಕರ್ಣ. ಸರಿ, ಕೆಳಭಾಗದಲ್ಲಿ ಸರಿ ಇಲ್ಲಿ ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್, ಈ ರೀತಿಯಲ್ಲಿ 4 ಕೋಣೆಗಳನ್ನು ನಾವು ವಿಂಗಡಿಸ್ತಾ ಹೋಗ್ತೀವಿ. ಸರಿ, ಅಲ್ಲಿ ಸರಿ ಈ ಒಂದು ಭಾಗದಲ್ಲಿ ಸರ್ ಹಾಗಾದ್ರೆ ಈಗಲೂ ಬೇರೆ ಬೇರೆ ಪಾರ್ಟ್ಸ್ಗಳು ಏನೇನು ಅಂತ ಬಿಟ್ಟು ಒಂದು ಸ್ವಲ್ಪ ಪರಿಚಯ ಮಾಡೋಣ. ಮೇಲ್ಗಡೆ ರೈಟ್ ಆರ್ಟ್ರಿಯಮ್ಮು ಮತ್ತು ರೈಟ್ ಸರಿ, ಇಲ್ಲಿ ಕನ್ನಡದಲ್ಲಿ ಬಂದ್ಬಿಟ್ಟು ಸುಪೀರಿಯರ್ ವೇನ ಕೇವ ಮತ್ತು ಇನ್ಫೀರಿಯರ್ ವೇನ ಕೇವ ಅಂತಂದ್ರೆ ಉಚ್ಚ ಅಪಧಮನಿಗಳು, ನೀಚ ಅಭಿಧಮನಿಗಳು ಅಂತ ಕರಿತೀವಿ. ಸರಿ, ಅಲ್ಲಿ ಈ ಒಂದು ಭಾಗದಲ್ಲಿ ಉಚ್ಚ ಅಪಧಮನಿಗಳು ಮತ್ತು ನೀಚ ಅಪಧಮನಿಗಳು ಏನ್ ಕಾರ್ಯ ಮಾಡ್ತಾವಂತಂದ್ರೆ, ಮೇಲ್ಭಾಗದ ಇಲ್ಲಿ ಈಗಲೇ ಗೊತ್ತಿರುವ ಹಾಗೆ ಮೇಲ್ಭಾಗ ಅಂತಂದ್ರೆ ಉಚ್ಚ ಅಪಧಮನಿಗಳು ನಮ್ಮ ದೇಹದ ಮೇಲ್ಭಾಗದ ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ಅದು ರಿಶ್ಯೂ ಮಾಡ್ತಾ ಹೋಗ್ತವೆ. ಸರಿ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋಣ. ಯಾವ್ಯಾವ ಒಂದು ಭಾಗ ಯಾವ ರೀತಿ ರಕ್ತವನ್ನು ತಗೊಂಡ್ಬರ್ತೈತಿ, ಯಾವ್ದು ರಕ್ತವನ್ನು ಮತ್ತೆ ಪಂಪ್ ಮಾಡ್ತಾ ಅಂತ ನೋಡೋಣ. ಸರಿ, ಇಲ್ಲಿಗ ಸರಿ ಇಲ್ಲಿ 1 by 1 ಈಗಾಗಲೇ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುವ ಹಾಗೆ 4 ಮೇನ್ ಚೇಂಬರ್ಸ್ ಆಫ್ ದ ಹಾರ್ಟ್. 1 by 1 ಹಾರ್ಟ್ ಅಲ್ಲಿ ಏನೇನು ಕೆಲಸ ಮಾಡ್ತಾರೆ. ದ ಹಾರ್ಟ್ ಕನ್ಸಿಸ್ಟ್ಸ್ ಆಫ್ 4 ಚೇಂಬರ್ಸ್.
ಅದರಲ್ಲಿ ಈಗಾಗಲೇ ನಾನು ಹೇಳಿದಂಗೆ ರೈಟ್ ಹಾರ್ಟ್ರಿಯಮ್ಮು ರೈಟ್ ವೆಂಟ್ರಿಕಲ್ಲು, ಲೆಫ್ಟ್ ಹಾರ್ಟ್ರಿಯಮ್ಮು ಲೆಫ್ಟ್ ವೆಂಟ್ರಿಕಲ್. ಸರಿ ಈ ರೀತಿಯಲ್ಲಿ 4 ಚೇಂಬರ್ಗಳಿಂದ ಮಕ್ಕಳಿಗೆ ನಾವು ಮನವರಿಕೆ ಮಾಡಬೇಕಾಗುತ್ತಾ. ಸರಿ, 1 by 1 ಬಂದಾಗೆ ರೈಟ್ ಹಾರ್ಟ್ರಿಕಲ್ ಅಲ್ಲಿ ಬಂದಾಗೆ ಬಲ ಹೃತ್ಕರ್ಣದಲ್ಲಿ ಅಶುದ್ಧ ರಕ್ತ ದೇಹದ ಬೇರೆ ಬೇರೆ ಭಾಗದಿಂದ ಬರ್ತದೆ. ಹಾಗಾದ್ರೆ ಬಲಭಾಗದ ಹೃತ್ಕರ್ಣದಲ್ಲಿ ಸರಿ ಹಲ್ಲೆ ಮತ್ತು ಸುಪ್ರಿಯರ್ ವೇನಕೇವ ಮತ್ತು ಇನ್ಫೀರಿಯರ್ ವೇನಕೇವ ಅಂತ ಕರಿತೀವಿ. ಅಂದ್ರ ಇಡೀ ದೇಹ ಅಂದ್ರೆ ಎದೆ ಭಾಗದಿಂದ ಮೇಲ್ಭಾಗದಲ್ಲಿರುವಂತ ಬೇರೆ ಬೇರೆ ಅಂಗಗಳಿಂದ ಅಶುದ್ಧ ರಕ್ತ, ಆ ಒಂದು ಜೀವಕೋಶದಲ್ಲಿರುವಂತಹ ಅಶುದ್ಧ ರಕ್ತ ಅದು ಸುಪ್ರಿಯರ್ ವೇನಾಕೇವದಿಂದ ಹಾರ್ಟ್ರಿಯಮ್ ಅನ್ನು ಸೇರ್ತೈತಿ. ಅದೇ ರೀತಿಯಲ್ಲಿ ನಮ್ಮ ಎದೆ ಭಾಗದಿಂದ ಕೆಳಭಾಗದಲ್ಲಿರುವಂತಹ ಕಾಲುಗಳು ಅಥವಾ ಕೈಗಳಿಂದ ಅಲ್ಲಿರುವಂತಹ ಅಶುದ್ಧ ರಕ್ತ ಇನ್ಫೀರಿಯರ್ ವೇನಕೇವದಿಂದ ಅದು ರೈಟ್ ಹಾರ್ಟ್ರಿಯಮ್ ಅನ್ನು ಸೇರ್ತಾ ಹೋಗ್ತದೆ. ನಂತರದಲ್ಲಿ ನಂತರದಲ್ಲಿ ಏನಾಗ್ತಪ್ಪ ಅಂತಂದ್ರೆ ಆ ಒಂದು ರಕ್ತ ರೈಟ್ ವೆಂಟ್ರಿಕಲ್ಗೆ ಸಾಕ್ತಾ ಹೋಗ್ತೈತಿ. ರೈಟ್ ವೆಂಟ್ರಿಕಲ್ಗೆ ಸಾಕ್ಬೇಕು ಅಂತಂದ್ರೆ ಅಲ್ಲಿ ಟ್ರೈಕಾಪ್ಸಿಡ್ ವಾಲ್ವ್ ಅನ್ನೋ ಬಗ್ಗೆ ಅಲ್ಲಿ ನಮ್ಗೆಲ್ಲ ಪರಿಚಯ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಟ್ರೈಕಾಪ್ಸಿಡ್ ವಾಲ್ವ್ ಯಾವ ಅಂತ ಹೇಳ್ಬಿಟ್ಟು. ಅಂದ್ರೆ ತ್ರಿದಳ ಕವಾಟಗಳು ಏನಾಗ್ತಾವ ಅಂತಂದ್ರೆ ಯಾವಾಗ ಓಪನ್ ಆಗ್ತದೋ ಅವಾಗ ಮೇಲ್ಭಾಗದ ಆರಿಕಲ್ ಇರುವಂತ ರಕ್ತ, ಆಟ್ರಿಯಂ ಇರುವಂತ ರಕ್ತ ವೆಂಟ್ರಿಕಲ್ಗೆ ಹೋಗ್ತೈತಿ. ಸರಿ, ಅಲ್ಲಿ ಯಾವಾಗ ಟ್ರೈಕಾಪ್ಸಿಡ್ ವಾಲ್ವ್ ಓಪನ್ ಆದ ತಕ್ಷಣ ಅದು ಕೆಳಭಾಗದ ಹೃತ್ಕುಕ್ಷಿಗೆ ರಕ್ತ ಮೂವ್ ಆಗ್ತೈತಿ. ನಂತರದಲ್ಲಿ ಅಲ್ಲಿಂದ ಎಲ್ಲಿಗೆ ಹೋಗ್ತಂತಂದ್ರೆ ಅಶುದ್ಧ ರಕ್ತ ಅಲ್ಲಿ ಲೆಫ್ಟ್ ವೆಂಟ್ರಿಕಲ್ ಇರುವಂತ ಅಶುದ್ಧ ರಕ್ತ ಅದು ಅಪಧಮನಿ ಮುಖಾಂತರ ಅದೇನಾಗ್ತಂತಂದ್ರೆ ಮೂತ್ರಪಿಂಡಕ್ಕೆ ತಲುಪ್ತಾ ಆಗ್ತೈತಿ. ಸರಿ, ನಂತರದಲ್ಲಿ ಅಪಧಮನಿ ಮುಖಾಂತರ ಮೂತ್ರಪಿಂಡಕ್ಕೆ ತಲುಪಿರುವಂತ ರಕ್ತ ಅಲ್ಲಿ ಶುದ್ಧೀಕರಣ ಆದ್ಮೇಲೆ ಮೂತ್ರಪಿಂಡದಲ್ಲಿ ಶುದ್ಧೀಕರಣ ಆದ್ಮೇಲೆ ಅದು ಶುದ್ಧ ರಕ್ತ ಅಂತ ಕರಿತೀವಿ. ಅಂದ್ರೆ ಶುದ್ಧ ರಕ್ತ ಇಟ್ ಮೀನ್ಸ್ ಅದರಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್, ಯೂರಿಯಾ ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು, ಆ ವಸ್ತುಗಳು ಮೂತ್ರಪಿಂಡದಲ್ಲಿ ಶುದ್ಧೀಕರಣ ಆದ್ಮೇಲೆ ಆ ಒಂದು ಭಾಗ ಅಥವಾ ಶುದ್ಧವಾಗಿರುವಂತಹ ರಕ್ತವನ್ನು ನಾವು ಅದು ಪುನಃ ಮತ್ತೆ ಪುಪ್ಪಸಕ ಅಭಿಧಮನಿಗಳ ಮುಖಾಂತರ ಎಡಭಾಗದ ಹೃತ್ಕರ್ಣಕ್ಕೆ ಎಂಟ್ರಿ ಕೊಡ್ತೈತಿ. ಪುಪ್ಪಸಕ ಅಭಿಧಮನಿಗಳ ಮುಖಾಂತರ ಎಡಭಾಗದ ಹೃತ್ಕರ್ಣಕ್ಕೆ ಬಂದಾದ್ಮೇಲೆ ನಂತರದಲ್ಲಿ ಅಲ್ಲಿ ದ್ವಿದಳ ಕವಾಟಗಳು ಓಪನ್ ಆಗ್ತವೆ. ದ್ವಿದಳ ಕವಾಟಗಳು ಓಪನ್ ಆದ್ಮೇಲೆ ಕೆಳಭಾಗದ ಒಂದು ಹೃತ್ಕುಕ್ಷಿಗೆ ಆ ಒಂದು ಶುದ್ಧ ರಕ್ತ ಎಂಟ್ರಿ ಆಗ್ತೈತಿ. ಕೆಳಭಾಗದ ಹೃತ್ಕುಕ್ಷಿಗೆ ಶುದ್ಧ ರಕ್ತ ಎಂಟ್ರಿ ಆದ್ಮೇಲೆ ನಂತರದಲ್ಲಿ ಈಗಲೇ ಮಹಾ ಅಪಧಮನಿ ಅಥವಾ ಅಯೋಟ ಮುಖಾಂತರ ಶುದ್ಧ ರಕ್ತ ದೇಹದ ಎಲ್ಲಾ ಭಾಗಕ್ಕೆ ಸಂಚರಿಸ್ಬಿಟ್ಟು ಜೀವಕೋಶಗಳಿಗೆ ಅದು ಶುದ್ಧ ರಕ್ತ ತಲುಪ್ತಾ ಹೋಗ್ತದೆ. ಸರಿ, ಆ ರೀತಿಯಲ್ಲಿ ಮಾನವನ ದೇಹದಲ್ಲಿ ಶುದ್ಧ ರಕ್ತ ಏನಾಗ್ತಂತಂದ್ರೆ 2 ಸರಿ ಹಾದು ಹೋಗ್ತೈತಿ. ಯಾವ ರೀತಿ 2 ಸತಿ ಹಾದು ಹೋಗುತ್ತೆ ಅಂತಂದ್ರೆ ಪ್ರಾರಂಭದಲ್ಲಿ ಮಾನವನ ಹೃದಯಕ್ಕೆ ಅಶುದ್ಧ ರಕ್ತ ಎಂಟ್ರಿ ಆದ್ಮೇಲೆ ನಂತರದಲ್ಲಿ ಏನಾಗ್ತಪ್ಪ ಅಂತಂದ್ರೆ ಅದು ಅಲ್ಲಿಂದ ಬಲಭಾಗದ ಭಾಗದಿಂದ ಪಂಪ್ ಆಗಿಬಿಟ್ಟು ಅದು ಮೂತ್ರಪಿಂಡಕ್ಕೆ ತಲುಪುತ್ತೆ. ಆ ನಂತರದಲ್ಲಿ ಮೂತ್ರಪಿಂಡಕ್ಕೆ ತಲುಪಿದ ಆದ್ಮೇಲೆ ಅದು ಶುದ್ಧೀಕರಣ ಆದ್ಮೇಲೆ ಪುನಃ ಮತ್ತೆ ಎಡಭಾಗದ ಒಂದು ಹೃತ್ಕರ್ಣಕ್ಕೆ ತಲುಪಿದ ಆದ್ಮೇಲೆ ಆ ಶುದ್ಧೀಕರಣ ಆಗಿರುವಂತದ್ದು ವೆಂಟ್ರಿಕಲ್ಗೆ ಹೋಗ್ಬಿಟ್ಟು ನಂತರದಲ್ಲಿ ಮಹಾ ಅಪಧಮನಿ ಮುಖಾಂತರ ದೇಹದ ಎಲ್ಲಾ ಭಾಗಕ್ಕೆ ತಲುಪೋದ್ರಿಂದ ಇಡೀ ದೇಹದ ಒಂದು ಭಾಗ ಅಥವಾ ದೇಹದ ರಕ್ತ ಪರಿಚಲನದಲ್ಲಿ ರಕ್ತ 2 ಬಾರಿ ಹಾದು ಹೋಗೋದನ್ನು ನಾವು ಇಮ್ಮಡಿ ಪರಿಚಲನೆ ಅಥವಾ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸರಿ, ಈಗಾಗಲೇ ಎಕ್ಸಾಮ್ ಅಲ್ಲಿ ಕೇಳಿದ ಹಾಗೆ ಇಮ್ಮಡಿ ಪರಿಚಲನೆ ಎಂದರೇನು ಅಂತಂದ್ರೆ ಇಡೀ ದೇಹದ ಒಂದು ರಕ್ತ ಪರಿಚಲನದಲ್ಲಿ ರಕ್ತವು ಹೃದಯದಲ್ಲಿ 2 ಬಾರಿ ಹಾದು ಹೋಗೋದನ್ನು ನಾವು ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಹಾಗಾದ್ರೆ ಈಗ ಹೃದಯ ಯಾವ ರೀತಿ ಎಸೆನ್ಸಿಯಲ್ ಫಂಕ್ಷನ್ ಮಾಡುತ್ತಾ ಅಂತ 1 by 1 ನೋಡ್ತಾರೆ. ಹಾಗಾದ್ರೆ ಹೃದಯ ಅನ್ನೋದು ಈಗಾಗಲೇ ಗೊತ್ತಿರುವ ಹಾಗೆ ನಮಗೆ ಒಂದು ಮಸ್ಕ್ಯುಲರ್ ಆರ್ಗನ್. ಸರಿ, ಈ ಒಂದು ಸ್ಮೂತ್ ಆಗಿರುವಂತ ಒಂದು ಹೃದಯ ಅಲ್ಲಿ ಹೃದಯದ ಸ್ನಾಯುಗಳಿಂದ ಮಾಡಲ್ಪಟ್ಟಿರ್ತೈತಿ. ಈಗಾಗಲೇ ನಾವು ಸ್ನಾಯುಗಳನ್ನು 3 ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಸ್ಮೂತ್ ವೆಸಲ್ಸು ಮತ್ತು ಕಾರ್ಡಿಯಾಕ್ ವೆಸಲ್ಸು ಮತ್ತು ಹಾರ್ಟ್ ವೆಸಲ್ಸ್ ಅಂತ ಬಂದಾಗೆ ಅಲ್ಲಿ ಹೃದಯದ ಸ್ನಾಯುಗಳು ಇಡೀ ಭಾಗವನ್ನ ಕಂಟಿನ್ಯೂಸ್ ಆಗಿ ಒಂದು ಫಂಕ್ಷನ್ ಮಾಡ್ಲಿಕ್ಕೆ ಅಥವಾ ಲಬ್ ಡಬ್ ಡಬ್ ಸೌಂಡ್ ನಿರಂತರವಾಗಿ ಫಂಕ್ಷನ್ ಮಾಡ್ಲಿಕ್ಕೆ ಅಲ್ಲಿ ಹೃದಯದ ಗಟ್ಟಿಯಾದಂತಹ ಒಂದು ಮಸಲ್ಸ್ ಲಿಂದ ಆ ಒಂದು ಭಾಗ ಮಾಡಲ್ಪಟ್ಟಿರ್ತೈತಿ. ಸರಿ, ಅಲ್ಲಿ ಈ ಒಂದು ಹೃದಯ ಇಲ್ಲಿ ರಕ್ತವನ್ನ ಪಂಪು ಮಾಡೋದು ಮಾತ್ರ ಕೆಲಸ, ಯಾವುದೇ ಕಾರಣಕ್ಕೂ ರಕ್ತವನ್ನು ಶುದ್ಧೀಕರಣ ಮಾಡೋದಿಲ್ಲ. ಶುದ್ಧೀಕರಣ ಮಾಡುವಂತ ಭಾಗ ಯಾವುದು ಅಂತಂದ್ರೆ ಅದು ಮಾನವನ ಮೂತ್ರಪಿಂಡ. ಹಾಗಾದ್ರೆ ಹೃದಯದಲ್ಲಿ ಪಂಪು ಮಾಡುವಂತ ಕೆಲಸ ಯಾವುದು ಅಂತಂದ್ರೆ ಇಡೀ ದೇಹದ ಭಾಗದಲ್ಲಿ ರಕ್ತವನ್ನು ಪಂಪು ಮಾಡುವಂತ ಭಾಗ ಯಾವುದು ಅಂತಂದ್ರೆ ಅದು ಹೃದಯ ಮಾತ್ರ. ಸರಿ, ಇಲ್ಲಿ ಹಾಗಾಗಿ ನಾವು ಅದನ್ನ ಏನ್ ಕರಿತೀವಿ ಅಂತಂದ್ರೆ ಹಾರ್ಟ್ ಈಸ್ ಅನ್ ಪಂಪಿಂಗ್ ಆರ್ಗನ್ ಅಂತ ಕರಿಬಹುದು.
ಸರಿ, ಇಲ್ಲಿ ಆಕ್ಸಿನೇಟೆಡ್ ಬ್ಲಡ್ ಮತ್ತು ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನು ಎರಡನ್ನೂ ಕೂಡ ಅದು ಪಂಪು ಮಾಡಿಬಿಟ್ಟು ಅದು ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಮಾಡಲಿಕ್ಕೆ ಸಹಾಯ ಮಾಡ್ತೈತಿ. ಅದ್ರ ಜೊತೆಗೆ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಕೂಡ ಒದಗಿಸಿಕೊಡ್ತೈತಿ. ಉದಾಹರಣೆಗೆ ನಾವು ದೇಹದಲ್ಲಿರುವಂಥ ರಕ್ತಗಳನ್ನು ಮತ್ತೆ ನಾವು ವಿಂಗಡಣೆ ಮಾಡ್ತೀವಿ. ಕೆಂಪು ರಕ್ತದ ಕಣಗಳು, ಬಿಳಿ ರಕ್ತದ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ಗಳು. ಕೆಂಪು ರಕ್ತದ ಕಣಗಳು ಅಂತಂದ್ರೆ ಈಗಾಗಲೇ ನಾವು ಅದನ್ನ ರೆಡ್ ಬ್ಲಡ್ ಕಾರ್ಪೋಸೆಲ್ಸ್ ಅಂತ ಕರಿತೀವಿ, RBC ಸೆಲ್ಸ್. ಆ RBC ಸೆಲ್ಸ್ಗಳು ಏನ್ ಮಾಡ್ತಾವೆ ಅಂದ್ರೆ ಹೃದಯದ ಎಲ್ಲಾ ಭಾಗಕ್ಕೆ ಆಮ್ಲಜನಕವನ್ನು ತಲುಪಿಸ್ಕೊಡ್ತವೆ. ಈಗ ಶುದ್ಧ ರಕ್ತ ಅಂತ ಬಂದಾಗೆ ಆ ಒಂದು ಹೃದಯದಿಂದ ಪಂಪ್ ಆಗಿರುವಂತಹ ಶುದ್ಧ ರಕ್ತದಲ್ಲಿರುವಂತಹ ಕಣಗಳು ಹೃದಯದಿಂದ ಪಂಪ್ ಆಗಿಬಿಟ್ಟು ಜೀವಕೋಶದ ಪ್ರತಿಯೊಂದು ಭಾಗಕ್ಕೆ ಆಮ್ಲಜನಕವನ್ನು ಒದಗಿಸ್ಕೊಡ್ತಾ ಹೋಗ್ತವೆ. ನಂತರದಲ್ಲಿ ಅದೇ ರೀತಿಯಲ್ಲಿ ಪ್ರತಿಯೊಂದು ದೇಹದ ಜೀವಕೋಶಗಳಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅಥವಾ ಅನುಪಯುಕ್ತ ವಸ್ತುಗಳನ್ನ ಪುನಃ ಮತ್ತೆ ರಕ್ತದ ಮುಖಾಂತರ ಅದು ಹೊರ ಹಾಕ್ತಾ ಹೋಗ್ತದೆ, ಎಲಿಮಿನೇಷನ್ ಕೂಡ ಮಾಡ್ತಾ ಹೋಗ್ತೈತಿ. ಹಾಗಾಗಿ ಹೃದಯ ಏನ್ ಮಾಡ್ತಪ್ಪ ಅಂತಂದ್ರೆ ನ್ಯೂಟ್ರಿಯೆಂಟ್ಸ್ ಗಳನ್ನ ಪಂಪ್ ಮಾಡ್ತಾ, ಜೊತೆಗೆ ಬೇಡಾದಂತ ವಸ್ತುಗಳನ್ನ ಅದೇನ್ ಮಾಡ್ತಾ ಅಂತಂದ್ರೆ ನಮ್ಮ ರಕ್ತದಿಂದ ಮೂತ್ರಪಿಂಡಕ್ಕೆ ಎಲಿಮಿನೇಷನ್ ಮಾಡ್ತೈತಿ. ಎಷ್ಟು ಅಂತಂತಂದ್ರೆ ಒಂದು ನಿಮಿಷಕ್ಕೆ ಅದು ಆರೋಗ್ಯವಂತ ಮಾನವನ ಹೃದಯದ ಬಡಿತ 72 ಬಾರಿ ಅದು ಬಡಿತ ಆಗ್ತೈತಿ. 2 ಸಲಗಳು ಹೃದಯದ ಬಡಿತ ಉಂಟಾಗ್ತೈತಿ. ಸರಿ, ಈ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ತಾ ಹೋದಂಗೆಲ್ಲ ಹಾಗಾದ್ರೆ ಆ ಹಾರ್ಟ್ ಬೀಟ್ ಅನ್ನು ನಾವು ಯಾವ ಸಂದರ್ಭದಲ್ಲಿ ಹೆಚ್ಚಾಗುತ್ತಾ, ಯಾವ ಸಂದರ್ಭದಲ್ಲಿ ಕಡಿಮೆ ಆಗುತ್ತಾ ಅಂತ ಬಂದಾಗೆ ಅಲ್ಲಿ ನಾವು ರಕ್ತದ ಒತ್ತಡ ಅಂತಂದ್ರೆ ಅದ್ರ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತಾ. ಹಾಗೆ ರಕ್ತದ ಒತ್ತಡ ಅಂತಂದ್ರೆ ಈಗಾಗಲೇ ಗೊತ್ತಿರುವ ಹಾಗೆ ಅದನ್ನ ನಾವು ಹೈ ಬ್ಲಡ್ ಪ್ರೆಷರು ಮತ್ತು ಲೋ ಬ್ಲಡ್ ಪ್ರೆಷರು ಅಂತ ಕರಿತೀವಿ. ಸರಿ, ಈಗಾಗಲೇ ಮಕ್ಕಳಿಗೆ ಗೊತ್ತಿರುವ ಹಾಗೆ IBP ಮತ್ತು ಲೋ BP ಅಂತ. IBP ಇಟ್ ಮೀನ್ಸ್ ಅಲ್ಲಿರುವಂತಹ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರು ಮತ್ತು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರು ಅಲ್ಲಿಂದ ನಾವೊಂದು ಲೆಕ್ಕ ಹಾಕ್ತೀವಿ. 120/80 ಇತ್ತಪ್ಪ ಅಂತಂದ್ರೆ ಅದು ನಾರ್ಮಲ್ ಬ್ಲಡ್ ಪ್ರೆಷರು. 120ಕ್ಕಿಂತ ಮೇಲ್ ಭಾಗ, ಉದಾಹರಣೆಗೆ 140, 160 ಅಬೋ ಆಯ್ತಪ್ಪ ಅಂತಂದ್ರೆ ಅದನ್ನ ಹೈ ಬ್ಲಡ್ ಪ್ರೆಷರು ಅಂತ ಕೂಡ ಕರಿತೀವಿ. ಸರಿ, ಅದೇ ರೀತಿಯಲ್ಲಿ ಇನ್ ಕೇಸ್ 120ಕ್ಕಿಂತ ಕಡಿಮೆ 120/80 ಇತ್ತಲ್ಲ, ಆ ಒಂದು ರೇಂಜಲ್ಲಿ 110/70 ಅಥವಾ 100/70 ಇತ್ತಪ್ಪ ಅಂತಂದ್ರೆ ಲೋ ಬ್ಲಡ್ ಪ್ರೆಷರು ಅಂತ ಕೂಡ ಕರಿತೀವಿ. ಸರಿ, ಇದು ಮಕ್ಕಳಿಗೆ ರಕ್ತದ ಒತ್ತಡ ಕೂಡ ಗೊತ್ತಾಗಬೇಕು. ಹಾಗೆ ಸರ್, ರಕ್ತದ ಒತ್ತಡವನ್ನು ಅಳತೆ ಮಾಡುವಂತ ಒಂದು ಸಾಧನ ಯಾವುದು ಅಂತಂದ್ರೆ ಸ್ಪಿಗ್ಮೋ ಮ್ಯಾನೋಮೀಟರ್. ಸರಿ, ಈ ಒಂದು ಸ್ಪಿಗ್ಮೋ ಮ್ಯಾನೋಮೀಟರ್ ಮುಖಾಂತರ ನಾವು ರಕ್ತದ ಒತ್ತಡವನ್ನು ನಾವು ಅಳತೆ ಮಾಡಬಹುದು ಸರಳವಾಗಿ. ಈಗಾಗಲೇ ವಯಸ್ಸಾದಂತರಿಗೆ ನಾವು ಪ್ರತಿ ತಿಂಗಳ ಅದರ ರಕ್ತದ ಒತ್ತಡವನ್ನು ಪರೀಕ್ಷೆ ಮಾಡಬೇಕು. ಯಾಕೆ ಅಂತಂದ್ರೆ ಸರಿ, ಅಲ್ಲಿ ರಕ್ತದ ಒತ್ತಡವನ್ನು ನಾವು ತಿಳಿಬೇಕು ಅಂತಂದ್ರೆ ಆರೋಗ್ಯದಲ್ಲಿ ಏರುಪೇರು ಆದಾಗ ಅಲ್ಲಿ ಸಿಸ್ಟಲಿಕ್ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದನ್ನ ಮನವರಿಕೆ ಮಾಡ್ಬೇಕಂತಂದ್ರೆ ಅದನ್ನ ನಾವು ಸ್ಪಿಗ್ಮೋ ಮ್ಯಾನೋಮೀಟರ್ಲಿಂದ ಅಳತೆ ಮಾಡ್ತೀವಿ. ಈಗಾಗಲೇ ಮಕ್ಕಳಿಗೆ ಗೊತ್ತಿರುವ ಹಾಗೆ ನಾವು ರಕ್ತದ ಒತ್ತಡವನ್ನು ಅಳೆಯುವಂತ ಸಾಧನ ಯಾವುದು ಅಂತ ಕೇಳಿದಾಗೆ ಅದು ಸ್ಪಿಗ್ಮೋ ಮ್ಯಾನೋಮೀಟರ್ ಸಹಾಯದಿಂದ ಅಳತೆ ಮಾಡಬಹುದು ಅಂತ ಅರ್ಥ. ಹಾಗೆ ಆಗಲೇ ಹೇಳಿದಂಗೆ ನಾವು ಬ್ಲಡ್ ಅಲ್ಲಿ ಇರುವಂತ ಕಾಂಪೊನೆಂಟ್ಸ್ ಬಗ್ಗೆ ನಾವು ಮತ್ತೊಂದು ಸ್ವಲ್ಪ ಇನ್ ಡಿಟೇಲ್ ಆಗಿ ನೋಡ್ತಾ ಬರ್ತೀನಿ. ಹಾಗಾದ್ರೆ ಅಲ್ಲಿ ರಕ್ತದಲ್ಲಿ ಕೆಂಪು ರಕ್ತದ ಕಣಗಳು, ಬಿಳಿ ರಕ್ತದ ಕಣಗಳು ಮತ್ತು ಕಿರುತಟ್ಟೆಗಳು ಅಂತ ಬಿಟ್ಟು ನಾನು ಆಗಲೇ ಹೇಳಿದೆ. ಹಾಗಾದ್ರೆ ಕೆಂಪು ರಕ್ತದ ಕಣಗಳು ಅಂತಂದ್ರೆ ಅದನ್ನ RBC ಸೆಲ್ಸ್ ಅಂತ ಹೇಳ್ತೀವಿ. RBC ಸೆಲ್ಸ್ಗಳು ಅಲ್ಲಿ ಪ್ರತಿಯೊಂದು ಜೀವಕೋಶಕ್ಕೆ ಆಮ್ಲಜನಕವನ್ನು ಕೊಂಡೊಯ್ತವೆ, ಪ್ರತಿಯೊಂದು ಜೀವಕೋಶಕ್ಕೆ. ಸರಿ, RBC ಸೆಲ್ಸ್ಗಳು ಒಂದು ಹನಿ ರಕ್ತದಲ್ಲಿ ಅಥವಾ ಒಂದು ಕಣ ರಕ್ತದಲ್ಲಿ ಅವು ಅದರ ಒಂದು ಪ್ರಮಾಣ ಅಂತ ಬಂದಾಗೆ ಅದು ನಿರ್ದಿಷ್ಟವಾದಂತಹ ಪ್ರಮಾಣದಲ್ಲಿ ಕೂಡ ನಾವು ಅದನ್ನ ಲೆಕ್ಕ ಹಾಕ್ತೀವಿ. ಸರಿ, ರೈಟ್. ನಂತರದಲ್ಲಿ RBC ಸೆಲ್ಸ್ಗಳು ಆಮ್ಲಜನಕವನ್ನು ಜೀವಕೋಶಕ್ಕೆ ತಲುಪಿಸ್ಕೊಡ್ತವೆ. WBC ಸೆಲ್ಸ್ಗಳು ಅಲ್ಲಿ ಕೂಡ ಅವೇನಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಿಕೊಡ್ತವೆ. ಉದಾಹರಣೆಗೆ ನಮ್ಮ ದೇಹ ಯಾವಾದ್ರೂ ಇಲ್ನೆಸ್ ಆಯ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಅದು ರೋಗಾಣುಗಳ ವಿರುದ್ಧ ಹೋರಾಟ ಮಾಡುವಂತ ಶಕ್ತಿ. ಹಾಗಾಗಿ ನಮ್ಮ ದೇಹದಲ್ಲಿ ಸೈನಿಕರು ಯಾರು ಅಂತಂದ್ರೆ ಅದನ್ನ ನಾವು WBC ಸೆಲ್ಸ್ ಅಥವಾ ವೈಟ್ ಬ್ಲಡ್ ಕಾರ್ಪೋಸೆಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ಗಳು ಅಂತಂದ್ರೆ ಕಿರುತಟ್ಟೆಗಳು ಅಂತ ಕರಿತೀವಿ. ಹಾಗಾದ್ರೆ ಕಿರುತಟ್ಟೆಗಳು ಏನ್ ಸಹಾಯ ಮಾಡ್ತಾವ ಅಂತಂದ್ರೆ ರಕ್ತ ಹೆಪ್ಪುಗಟ್ಟ ಆಗ್ಲಿಕ್ಕೆ ಸಹಾಯ ಮಾಡ್ತವೆ. ದಿಢೀರ್ನವಾಗಿ ಏನಾದ್ರೂ ಗಾಯ ಆಯ್ತಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ರಕ್ತ ಹೆಪ್ಪುಗಟ್ಟ ಅಂದ್ರೆ ಆ ಒಂದು ಗಾಯದ ಮೇಲೆ ಒಂದು ತೆಳುವಾದ ಪ್ರೋಟೀನ್ ಪೊರೆ ಉಂಟಾಗ್ತದೆ. ಅದನ್ನ ನಾವು ಫೈಬ್ರೋಜನ್ ಅಂತ ಬಿಟ್ಟು ಕರಿತೀವಿ. ಆ ತೆಳುವಾದ ಪ್ರೋಟೀನ್ ಪೊರೆ ಉಂಟಾಗ್ಬಿಟ್ಟು ಆ ಒಂದು ಭಾಗ ರಕ್ತ ಸ್ಟಾಪ್ ಆಗ್ಲಿಕ್ಕೆ ಸಹಾಯ ಮಾಡ್ತಾ ಹೋಗ್ತೈತಿ. ಸೊ ಸ್ಟಾಪ್ ಆಗ್ಬಿಟ್ಟು ಆ ಒಂದು ಭಾಗದಿಂದ ರಕ್ತ ಸ್ರವಿಕೆ ಆಗೋದನ್ನ ಅಥವಾ ಬ್ಲಡ್ ಫ್ಲೋ ಆಗೋದನ್ನ ನಾವು ಕೂಡ ಸ್ಟಾಪ್ ಮಾಡ್ಬೋದು. ಹಾಗಾಗಿ ಅದಕ್ಕೆ ಸಹಾಯ ಮಾಡುವಂತ ರಕ್ತದ ಕಣ ಯಾವ್ದಂತಂದ್ರೆ ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳು ಅಂತ ಕರಿತೀವಿ. ಈಗಾಗಲೇ ಗೊತ್ತಿರುವ ಹಾಗೆ ಲಂಡನ್ನ ಒಂದು
ವಿಕ್ಟೋರಿಯಾ ರಾಣಿ ಈ ಪ್ಲೇಟ್ಲೆಟ್ಸ್ಗಳ ಕೊರತೆಯಿಂದ ನಿಮೋನಿಯಾ ರೋಗದಿಂದ ಪಾಲ್ತಿದ್ದರು. ಸರ್ ಆವಾಗ ಆ ಸಂದರ್ಭದಲ್ಲಿ ಪ್ಲೇಟ್ಲೆಟ್ಸ್ಗಳ ಒಂದು ಕೊರತೆಯಿಂದ ಸರ್ ಆ ಒಂದು ಮಹಿಳೆ ರಕ್ತದ ಹೆಪ್ಪುಗಟ್ಟಿದ್ರಿಂದ ಅದು ಅನುವಂಶಿಕವಾಗಿ ಅವರು ಆ ಒಂದು ಸಮಸ್ಯೆಯನ್ನು ಕಾಣಿಸ್ತಾ ಇದ್ರು. ಈ ರೀತಿಯಲ್ಲಿ ನಾವು ರಕ್ತದ ಕಣಗಳನ್ನು ಕೂಡ ನಾವು ಸ್ಟಡಿ ಮಾಡಬಹುದು. ಜೊತೆಗೆ ದುಗ್ಧರಸ ಅಥವಾ ಲಿಂಫು ಅಂತ ಕೂಡ ಕರಿತೀವಿ. ಈಗಾಗಲೇ ಗೊತ್ತಿರುವ ಹಾಗೆ ಇದು ಒಂದು ಕಲರ್ಲೆಸ್ ಬ್ಲಡ್ ಅಂತ ಕೂಡ ಕರಿತೀವಿ. ಇದರಲ್ಲಿ ಕೇವಲ ಕೆಲವಷ್ಟು ಪ್ರೋಟೀನ್ ಅಂಶ ಇರ್ತೈತಿ, ಆದರೆ ಅದು ರಕ್ತದ ಕಣಗಳನ್ನು ಹೊಂದಿರುವುದಿಲ್ಲ. ದೇಹಕ್ಕೆ ಬೇಕಾದಂಥ ಒಂದು ಅಗತ್ಯವಾದಂಥ ಪೋಷಕಾಂಶಗಳನ್ನ ಅದು ಸಾಗಾಣಿಕೆ ಮಾಡ್ತಾ ಹೋಗ್ತದೆ. ರೈಟ್, ಈ ರೀತಿಯಲ್ಲಿ ನಾವು ರಕ್ತದ ಬಗ್ಗೆ ನೋಡ್ತಾ ಹೋಗ್ಬೋದು. ಸರಿ, ಇಲ್ಲಿ ನಮಗೆ ರಕ್ತ ಯಾವ ರೀತಿ ಸರ್ಕ್ಯುಲೇಷನ್ ಆಗುತ್ತಾ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗ್ಬೋದು. ನಂತರದಲ್ಲಿ 1 by 1 ಲಿಂಫ್ ಫ್ಲೂಯಿಡ್ಸ್ಗಳು ಅಥವಾ ಆಗಿರ್ಬೋದು, ಅಥವಾ ಅಲ್ಲಿ ನಿಮಗೆ ಲಿಂಫ್ ಫ್ಲೂಯಿಡ್ಸ್ ಒಂದು ಬುಕ್ಕಲ್ಲಿ ನಿಮಗೆ ಸ್ವಲ್ಪ ಭಾಗ ಐತೆ. ವಾಟ್ ಈಸ್ ದ ಫಂಕ್ಷನ್ಸ್ ಆಫ್ ಲಿಂಫ್ ಅಂತ ಬಂದಾಗೆ ದುಗ್ಧರಸ, ಇಟ್ ಟ್ರಾನ್ಸ್ಪೋರ್ಟ್ ದ ವೈಟ್ ಬ್ಲಡ್ ಸೆಲ್ಸ್ ಥ್ರೂ ದ ಬಾಡಿ ಪ್ಲೇಯಿಂಗ್ ದ ವೈಟಲ್ ರೋಲ್ ಇನ್ ಅವರ್ ಇಮ್ಯೂನ್ ರೆಸ್ಪಾನ್ಸ್. ಹಾಗಾದ್ರೆ ಇಲ್ಲಿ ಅಲ್ಲಿರುವಂಥ ಅಗತ್ಯ ವಸ್ತುಗಳನ್ನ ಸಾಗಾಣಿಕೆ ಮಾಡಲಿಕ್ಕೆ ಇಲ್ಲಿ ಅದು ಸಹಾಯ ಮಾಡ್ತಾ ಹೋಗ್ತದೆ. ಸರ್, ನಂತರದಲ್ಲಿ WBC ಸೆಲ್ಸ್ ಈಗಾಗಲೇ ಗೊತ್ತಿರುವ ಹಾಗೆ ದೇಹಕ್ಕೆ ಅದು ಅಗತ್ಯ ಸೈನಿಕರಾಗಿ ಕೆಲಸ ಮಾಡ್ತಾ ಹೋಗ್ತೈತಿ. ನಂತರದಲ್ಲಿ ಸರ್ ಡಬಲ್ ಸರ್ಕ್ಯುಲೇಷನ್ ಅಂತಂದರೆ ಈಗಾಗಲೇ ನಾನು ಆಗಲೇ ಹೇಳಿದಂಗೆ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಮತ್ತು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ದಲ್ಲಿ ದೇಹಕ್ಕೆ ರಕ್ತವು ಎರಡು ಬಾರಿ ಹಾದು ಹೋಗುತ್ತೆ. ಎರಡು ಬಾರಿ ಹಾದು ಹೋಗೋ ಸಂದರ್ಭದಲ್ಲಿ ಅದು ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ನಮ್ಮ ದೇಹವನ್ನು ಎರಡು ಬಾರಿ ಹಾದು ಹೋಗೋದನ್ನು ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸರಿ, ಈ ರೀತಿಯಲ್ಲಿ ಮಾನವನ ಒಂದು ರಕ್ತವನ್ನು ನಾವು ಸರಳವಾಗಿ ರಕ್ತ ಪರಿಚಲನೆ ಸರಳವಾಗಿ ಅರ್ಥ ಮಾಡ್ಬೋದು. ಸರ್, ಕೊನೆಯದಾಗಿ ಏನು ಹೇಳಬೇಕು ಅಂತಂದರೆ, ಹಾಗಾದರೆ ಹೃದಯ ಹಾರ್ಟ್ ಅಟ್ಯಾಕ್ ಯಾವ ರೀತಿ ಸಂಭವಿಸುತ್ತೆ ಅಥವಾ ಆ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನ್ಸ್ ಮಾಡ್ಬೋದು ಅಂತ ಬಂದಾಗೆ ಸರಿ ಕೆಲವೊಂದು 3 ಸೂಚನೆಗಳು ಹೇಳ್ಬೋದು. ಹಾರ್ಟ್ ಸಮಸ್ಯೆಗಳು ಅಥವಾ ಹೃದಯ ಸಮಸ್ಯೆ ಅಂತ ಬಂದಾಗೆ ಪ್ರಾರಂಭದಲ್ಲಿ ನಾವು ಏನಾದರೂ ಚಕ್ರ ಬರ್ತಿತ್ತು, ಒಬ್ಬ ವ್ಯಕ್ತಿಗೆ ಚಕ್ರ ಬರ್ತಿತ್ತು ಅಂತಂದರೆ ಅದು ಹಾರ್ಟ್ ಅಟ್ಯಾಕ್ನ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಹಾರ್ಟ್ ಅಟ್ಯಾಕ್ ಅಂದರೆ ಚಕ್ರ ಬಂತು, ಆಮೇಲೆ ನಂತರದಲ್ಲಿ ಬೆವರು ಬಂತು ಅಂತಂದರೆ ಕೂಡ ದಿಢೀರವಾಗಿ ಅವ್ರು ಸ್ವೆಟ್ಟಿಂಗ್ ಆಗ್ತಾ ಅಂತಂದರೆ ಅವರು ಹಾರ್ಟ್ ಅಟ್ಯಾಕ್ನ ಒಂದು ಏನಾದರೂ ಹೃದಯದ ಸಂಬಂಧಗಳು ಅನುಭವಿಸ್ತಾ ಅಂತ ಹೇಳ್ಬೋದು. ಆನಂತರದಲ್ಲಿ ಎಡಭಾಗದ ಒಂದು ಭುಜ ಅಥವಾ ಕತ್ತಿನ ಭಾಗದಿಂದ ಅದು ನೋಯ್ತಾ ಇತ್ತಪ್ಪ ಅಂತಂದರೆ ಅದು ಕೂಡ ಹಾರ್ಟಿನ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ನೆಕ್ಸ್ಟ್ ಮೊಣಕಾಲು ಕೂಡ ದಿಢೀರ್ ನೋವಾಗ್ತಿತ್ತಪ್ಪ ಅಂತಂದರೆ ಇದು ಕಂಟಿನ್ಯೂಸ್ ಆಗಿ ಅದು ಇತ್ತಪ್ಪ ಅಂತಂದರೆ ನಾವು ಅದು ಹೃದಯದ ಸಂಬಂಧಿಸಿದಂಥ ಕಾಯಿಲೆಗಳನ್ನು ಕೂಡ ಹೇಳ್ತಾ ಹೋಗ್ಬೋದು. ಸರಿ, ಹಾಗಾದ್ರೆ ಇವು ಒಂದು ಸೂಚನೆ ಆಯಿತು. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತಾ ಅಂತ ಮಕ್ಕಳಲ್ಲಿ ಬಂದಾಗೆ ಫಸ್ಟು ಅಲ್ಲಿ ಆ ಹೃದಯದ ಒಂದು ರಕ್ತದ ನಾಳಗಳು ಇನ್ ಕೇಸ್ ಫ್ಯಾಟ್ ಬೆಳೆದು ಅಥವಾ ಅಲ್ಲಿರುವಂಥ ಕೊಬ್ಬು ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಹೃದಯದ ನಾಳಗಳು ಕಿರಿದಾಗ್ತಾ ಹೋಗ್ತು. ಯಾವಾಗ ಹೃದಯದ ನಾಳಗಳು ಕಿರಿದಾಗ್ತೋ ಆವಾಗ ಬ್ಲಡ್ ಫ್ಲೋ ಆಗೋದು ಸ್ಟಾಪ್ ಆಗ್ತದೆ. ಆವಾಗ ದಿಢೀರ್ನವಾಗಿ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು ಅಥವಾ ಫೇಸ್ ಸಂಬಂಧ ಉಂಟಾಗ್ಬೋದು. ಒಂದು ನಂತರದಲ್ಲಿ ಕೆಲವೊಮ್ಮೆ ಆರ್ಟ್ರೀಸ್ಗಳು ಬ್ಲಾಸ್ಟ್ ಆಯಿತು ಅಥವಾ ಆರ್ಟ್ರೀಸ್ಗಳು ಅವು ಒಡೆದೋಯ್ತು ಅಂತಂತಂದರೆ ಆವಾಗ ರಕ್ತ ಹೆಪ್ಪುಗಟ್ಟಿಬಿಟ್ಟು ಕೂಡ ದಿಢೀರ್ನವಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಎರಡನೇ ಸೂಚನೆ. ಮೂರನೇದು ಏನಂತಂದರೆ ಕೆಲ ಸಂದರ್ಭದಲ್ಲಿ ವಯಸ್ಸಾದಂಥ ವೇಳೆಯಲ್ಲಿ ಹಾರ್ಟ್ ಸರಿಯಾಗಿ ಕ್ರಮಬದ್ಧವಾಗಿ ಪಂಪಿಂಗ್ ಮಾಡೋದ್ರಲ್ಲಿ ವಿಫಲ ಆಗ್ತೈತಿ. ಯಾವಾಗ ಪಂಪಿಂಗ್ ಮಾಡೋದ್ರಲ್ಲಿ ವಿಫಲ ಆಗ್ತೈತೋ ಆವಾಗ ಏನಾಗ್ತಪ್ಪ ಅಂತಂದರೆ ಆವಾಗ ಆಕ್ಸಿಜನ್ ನಮ್ಮ ಜೀವಕೋಶಕ್ಕೆ ಸಿಗೋದಿಲ್ಲ. ಆವಾಗೆ ಆ ಹಾರ್ಟ್ ಏನಾಗ್ತದೆ ಹೃದಯ ಸ್ತಂಭನ ಆಗ್ತೈತಿ. ಕಾರಣದಿಂದ ಹೃದಯ ಈ ರೀತಿಯಲ್ಲಿ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಈ ಒಂದು ಒತ್ತಡದಲ್ಲಿ ಹೃದಯವನ್ನು ಚೆನ್ನಾಗಿ ಜೋಪಾನ ಮಾಡಿಬಿಟ್ಟು ಆ ಹಾರ್ಟ್ ಅಟ್ಯಾಕ್ದಿಂದ ನಾವು ದೂರ ಇರಬಹುದು ಅಂತ ಹೇಳ್ತಾ ಈ ಸಂಕ್ಷಿಪ್ತವಾದಂಥ ಒಂದು ಮಾಹಿತಿ ನೀಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಒಂದು ಮತ್ತು ಟೀಮ್ಗೂ ಮತ್ತು ಎಲ್ಲಾ ಒಂದು ಶಿಕ್ಷಕ ವಿದ್ಯಾರ್ಥಿಗಳಿಗೂ ಧನ್ಯವಾದ ಅರ್ಪಿಸ್ತೇನೆ. ನೆಕ್ಸ್ಟ್ ಯಾವ ರೀತಿ ಒಂದು ATL ಇಂದ ಆಕ್ಟಿವಿಟಿ ಮಾಡ್ಬೋದು, ಸರಳವಾದಂಥ ಆಕ್ಟಿವಿಟಿನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಸೋಮು ಅವರು ಹೇಳ್ಕೊಡ್ತಾರೆ. ಓವರ್ ಟು ಸೋಮು ಸರ್. ಥ್ಯಾಂಕ್ ಯು ಅಂತನಾ ಸರ್, ತುಂಬ ಚೆನ್ನಾಗಿದೆ ಸೆಷನ್. ಸೊ ಸ್ಟೂಡೆಂಟ್ಸ್ ಮಕ್ಕಳು ಯಾರಾದರೂ ಡೌಟ್ಸ್ ಇದ್ದರೆ ಸರ್ನ ಕೇಳ್ಬೋದು. ಸೊ ಇಫ್ ಎನಿವನ್ ಹ್ಯಾಸ್ ಡೌಟ್ಸ್ ಸೊ ಯು ಕ್ಯಾನ್ ಆಸ್ಕ್ ಸರ್. ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಸರ್. ಸರ್ ಕೇಳಿಸ್ತಾ ಇದೆ ಸರ್. ಓಕೆ, ನಮ್ಮ ATL ಅಲ್ಲಿ ಇರೋ ಕಾಂಪೊನೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ನ ನಾವು ತೋರಿಸ್ಬೋದು ಅಂತ ನೋಡೋಣ. ಸೊ ನಾವು ಟಿಂಕರ್ ಕ್ಯಾಡಲ್ಲಿ ಮಾಡಿದ್ದೀವಿ. ಸೊ ಅದನ್ನು ನೀವು ಬೇಕಾದರೆ ATL ಕಾಂಪೊನೆಂಟ್ ಯೂಸ್ ಮಾಡಿಕೊಂಡು ಲ್ಯಾಬಲ್ಲಿ ಮಾಡ್ಬೋದು. ಸೊ ಫಸ್ಟು ಟಿಂಕರ್ ಕ್ಯಾಡಲ್ಲಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನಾನು ವಿಡಿಯೋ ಪ್ಲೇ ಮಾಡ್ತೀನಿ.
ಸ್ಕ್ರೀನ್ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಹಲೋ ಸೋಮು. ಹಲೋ ಸರ್, ಕಾಣಿಸ್ತಿದೆ ಸೋಮು. ಸರ್ ಕ್ಲಿಯರ್ ಇದೆ. ವಾಯ್ಸ್ ಕೇಳಿಸ್ತಿದ್ಯಾ? ಅಂದ್ರೆ ವಿಡಿಯೋದ ಸೌಂಡ್. ಕ್ಲಿಯರ್. ಸ್ಕ್ರೀನ್ ಶೇರ್ ಮಾಡೋ ಮಾಡಲ್ ಸೆಲೆಕ್ಟ್ ಮಾಡಿ. ಒಂದು ನಿಮಿಷ. ಸರ್ ವಿಡಿಯೋ ವಾಯ್ಸ್ ಕೇಳಿಸ್ತಿದ್ಯಾ? ಸರ್ ವಿಡಿಯೋ ಇಲ್ಲ ವಾಯ್ಸ್ ಸರ್. ಕೇಳಿಸ್ತಿದ್ಯಾ? ಇಲ್ಲ ಸರ್. ವಿಡಿಯೋ ವಾಯ್ಸ್ ಬರ್ತಾ ಇಲ್ಲ ಸರ್, ನಿಮ್ಮ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ. ಓಕೆ ಜಸ್ಟ್ ಸ್ಕ್ರೀನ್ ಶೇರ್ ಮಾಡೋದು. ಸರ್ ಈಗ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ವಿಡಿಯೋ ಸೌಂಡ್ ಕೇಳಿಸ್ತಿದೆ ಅಲ್ವಾ? ಓಕೆ. ಫುಲ್ ಸ್ಕ್ರೀನ್.
ಹಲೋ. ಸೊ ವಿಡಿಯೋ ನೋಡಿದ್ರೆ ಎಲ್ಲರೂ. ಎಸ್ ಸರ್. ಸೊ ಈ ರೀತಿ ನಾವು ಲ್ಯಾಬಲ್ಲಿ ನಾವು ಬೇಕಾದ್ರೆ ಆ, ಈ ಥರ ಪ್ರಾಜೆಕ್ಟ್ಸ್ ಮಾಡ್ಬೋದು. ಆ್ಯಂಡ್ ನಾವು ಮಾಡಿರೋ ಥಿಂಕರ್ ಕ್ಯಾಡಲ್ಲಿ ಸೊ ಹೇಗೆ ಮಾಡೋಣ ತೋರಿಸ್ಕೊಟ್ಟಿದ್ದಾರೆ. ಸೊ ಅರ್ಥ ಆಯ್ತಾ ವಿಡಿಯೋ? ಎಷ್ಟು ಜನಕ್ಕೆ ಅರ್ಥ ಆಯ್ತು ಏನು ಮಾಡಿದ್ದಾರೆ ಅಂತ? ಹಲೋ. ಮೆಸೇಜ್ ಮಾಡ್ಬೋದು, ಟೆಕ್ಸ್ಟ್ ಮಾಡಿ. ಪೂರ್ಣಿಮಾ ಮ್ಯಾಮ್ ನಂಗೆ ಕಳ್ಸ್ಕೊಡ್ತೀನಿ ಮ್ಯಾಮ್, ಅದು ವಿಡಿಯೋ ಲಿಂಕ್ ನಾನು ಇದರಲ್ಲೇ ಪೇಸ್ಟ್ ಮಾಡ್ತೀನಿ. ಯೂಟ್ಯೂಬಲ್ಲಿ ವಿಡಿಯೋ ಇದೆ, ಇದು ಬೇಕಾದ್ರೆ. ಬಲ್ಬ್ಗಳು ಸರಣಿ ಜೋಡಣೆಯಲ್ಲಿದ್ದು ಹಲೋ. ಬಲ್ಬ್ಗಳು ಸರಣಿ ಜೋಡಣೆಯಲ್ಲಿದ್ದು ಅರ್ಥ ಆಗ್ಲಿಲ್ಲ. ಸಿರೀಸ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಸರ್ ಬಲ್ಬಸ್. ಸೀರೀಸ್ ಕನೆಕ್ಷನ್ ಅಂತ ಹೇಳ್ತದೆ. ಸೊ ಆಕ್ಚುಲಿ ನೋಡೋಣ, ನಾವು ವಿಡಿಯೋದಲ್ಲಿ ನೋಡೋಣ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಮಾಡಿದ್ದಾರೆ ಅಂತ. ಸೊ ವೆಯ್ಟ್ ಮಾಡಿ ಈಗ ಕೇಳ್ತಾರೆ. ಈಗ ನೀವು ಇದನ್ನ ಮಾತಾಡೋದು ಸರಿ ಇದು ನೋಡಿ ಸರಿ ಸರ್ ನಮ್ ತೋರಿಸ್ತಾ ಇದೆ ಸರ್. ಸೊ ಎಕ್ಸ್ಪ್ಲೇನೇಷನ್ ಆನ್ಲೈನ್ ಸೊ ಫಸ್ಟ್ ನಿಮ್ ಟಿಂಕರ್ ಕ್ಯಾಡ್ ನ ಓಪನ್ ಮಾಡಬೇಕು. ಸೊ ಓಪನ್ ಕ್ರೋಮ್, ಸರ್ಚ್ ಫಾರ್ ಟಿಂಕರ್ ಕ್ಯಾಡ್, click on the first link that appears, create your account, log in using your email address. After logging in, look to the top right corner of the screen and click create. ಸೊ ನೀವು ಟಿಂಕರ್ ಕ್ಯಾಡ್ ನ ಕ್ರೋಮ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಫೆಮಿಲಿಯರ್ ಆಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಟಿಂಕರ್ ಕ್ಯಾಡ್ ನ ಓಪನ್ ಮಾಡಿ, ಫಸ್ಟ್ ಸ್ಟೆಪ್ ಅರೇಂಜ್ ದ LEDs. First step ಅಲ್ಲಿ arrange the LEDs according to the blood flow direction provided in the template. So template ಪ್ರಕಾರ blood flow direction ನ ಡೈರೆಕ್ಷನ್ ರೀತಿ ನಾವು LEDs ನ ಅರೇಂಜ್ ಮಾಡ್ಕೊಬೇಕು. ಸೊ ಈ ಸ್ಟೆಪ್ ಅಲ್ಲಿ ನಾವು LEDs ನ ಅರೇಂಜ್ ಮಾಡ್ತಿದ್ದೀರಿ. ಸೊ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಸೆಂಟ್ರಲ್ಲಿ ಕೇಳ್ಬೋದು. ಫಸ್ಟ್ ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ದ ಬಾಡಿ. ಸೊ ಇದು ಬ್ಲೂ ಕಲರ್ ಬಂದ್ಬಿಟ್ಟು ಡಿಆಕ್ಸಿನೇಟೆಡ್ ಬ್ಲಡ್. ಸೆಕೆಂಡ್ LEDs ಬಂದ್ಬಿಟ್ಟು deoxygenated blood flows to the right ventricle, gets pumped out of the heart towards the lungs. Yeah. So second LEDs ಬಂದ್ಬಿಟ್ಟು deoxygenated blood flows to the right ventricle, so get pumped out of the heart towards the lungs. So ಈ ಸ್ಟೆಪ್ ಅಲ್ಲಿ ಹಾರ್ಟ್ ಇಂದ lungs ಗೆ ಹೋಗ್ತಿದೆ ಅಂತ ಬ್ಲಡ್. ಸೊ ಥರ್ಡ್ LED ಬಂದ್ಬಿಟ್ಟು ಗ್ರೀನ್ ತಗೊಂತಿದ್ದೀರಿ. ಸೊ ಈ ಸ್ಟೆಪ್ ಅಲ್ಲಿ deoxygenated blood mixes with the oxygen from the lungs to get oxygenated. ಸೊ ಈ ಸ್ಟೆಪ್ ಅಲ್ಲಿ ಲಂಗ್ಸ್ ಅಲ್ಲಿ ಜೊತೆ ಆಕ್ಸಿಜನ್ ಮಿಕ್ಸ್ ಆಗ್ತದೆ. ಸೊ ಬ್ಲಡ್ ಜೊತೆ ಆಕ್ಸಿಜನ್ ಮಿಕ್ಸ್ ಆಗ್ತದೆ ಲಂಗ್ಸ್ ಅಲ್ಲಿ. ಸೊ ಫೋರ್ತ್ ಅಲ್ಲಿ ವೈಟ್ LEDs ಯೂಸ್ ಮಾಡಿದ್ದೀರಿ. ಆಕ್ಸಿಜನೇಟೆಡ್ blood from the lungs goes to the left auricle of the heart. ಸೊ ಇಲ್ಲಿಂದ ಆಕ್ಸಿಜನೇಟೆಡ್ ಬ್ಲಡ್ ಬಂದ್ಬಿಟ್ಟು ಲೆಫ್ಟ್ ಆರಿಕಲ್ ಗೆ ಪಂಪ್ ಆಗ್ತದೆ. ಸೊ ಹಾರ್ಟ್ ಅಲ್ಲಿ. ಸೊ ಈ ಸ್ಟೆಪ್ ಅಲ್ಲಿ ನಾವು ಫಿಫ್ತ್ ಸ್ಟೆಪ್ LED ರೆಡ್ ಕಲರ್ ಯೂಸ್ ಮಾಡಿದ್ದೀರಿ. The oxygenated blood then flows to the left ventricle and then gets pumped throughout the body
through the artery. ಸೊ ಇಲ್ಲಿಂದ ಆಕ್ಸಿಜನೇಟೆಡ್ ಬ್ಲಡ್ ಸೊ ಇಡೀ ಬಾಡಿಗೆ ಪಂಪ್ ಆಗ್ತಿದೆ. ಸೊ ಇವಾಗ ನಾವು ಸರ್ಕ್ಯೂಟ್ ಕನೆಕ್ಷನ್ಸ್ ನೋಡೋಣ. Connect all LEDs in parallel following the five steps outlined in one step. ಸೊ ನಾವು ಈ ಕನೆಕ್ಷನ್ಸ್ಗೆ ಪ್ಯಾರಲಲ್ ಕನೆಕ್ಷನ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಸೀರೀಸ್ ಕನೆಕ್ಷನ್ ಅಲ್ಲ. ಸೊ ನೀವು ನೋಡ್ತಾ ಇರ್ಬೋದು. ಸರ್ ಈ ಲೈಟ್ ಗಳನ್ನ ಹತ್ತುವಂಗ ಹಿಂಗೇನ ಮಾಡಿದ್ರು. ಅದೇ ಈ ಎಲ್ಇಡಿ ಬಲ್ಬ್ ರೀ. ಎಲ್ಇಡಿ ಬಲ್ಬ್ ಆಫ್ ಮಾಡೋದು ಆನ್ ಮಾಡೋದು ಅದು ಆಕ್ಷನ್ ದೊಡ್ಡದು ಹೆಂಗಾಗ್ತದೆ. ಸರ್ ಏನು ಕ್ವಶನ್ಸ್ ಇದೆಯಾ ಸರ್? ಹಲೋ ಸರ್, ಮೈಕ್ ಆನ್ ಮಾಡಿ ಮಾತಾಡ್ತಾ ಇದ್ದೀರಾ? ಓಕೆ. ಸೊ ಇಲ್ಲಿ ಕನೆಕ್ಷನ್ಸ್ ನೋಡ್ಬೋದು ನೀವು. ಕ್ಯಾಥೋಡ್ಗೆ ಕೊಡ್ತಿದ್ದಾರೆ. ಸೊ ಪ್ಯಾರಲ್ ಕನೆಕ್ಷನ್ಸ್. ಸೊ ನೋಡಿ, ಆನೋಡ್ಗೆ ಕೊಡ್ತಿದ್ದಾರೆ, ಕ್ಯಾಥೋಡ್ಗೆ ಕೊಡ್ತಿದ್ದಾರೆ. ಸೊ ಇದು ಪ್ಯಾರಲ್ ಕನೆಕ್ಷನ್ಸ್. ಸೊ ನಾವು ಯಾಕೆ ಪ್ಯಾರಲ್ ಕನೆಕ್ಷನ್ಸ್ ಯೂಸ್ ಮಾಡ್ತೀರಿ ಅಂದ್ರೆ, ಸೀರೀಸ್ ಕನೆಕ್ಷನ್ ಅಲ್ಲಿ ಎನರ್ಜಿ ತುಂಬಾ ಬೇಕು, ಅಂದ್ರೆ ಪವರ್ ತುಂಬಾ ಬೇಕು. ಸೊ ಎಲ್ಲ LEDs ನ ಗ್ಲೋ ಮಾಡೋದಕ್ಕೆ ಸಫಿಷಿಯಂಟ್ ಪವರ್ ಇರಲ್ಲ. ನಾವು 9V ಬ್ಯಾಟ್ರಿ ಯೂಸ್ ಮಾಡ್ತೀರಿ ಅಲ್ವಾ? ಸೊ 9V ಬ್ಯಾಟ್ರಿ ಸಾಲಲ್ಲ. ಸೊ ಸೀರೀಸ್ ಕನೆಕ್ಷನ್ ಅಲ್ಲಿ ವೋಲ್ಟೇಜ್ ಡಿವೈಡ್ ಆಗುತ್ತೆ. ಸೊ ಜಾಸ್ತಿ ವೋಲ್ಟೇಜ್ ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಇದರಲ್ಲಿ ಪ್ಯಾರಲ್ ಕನೆಕ್ಷನ್ಸ್ ಯೂಸ್ ಮಾಡ್ತಿದ್ವಿ. ಸೊ ಸಿಂಗಲ್ ಬ್ಯಾಟ್ರಿಯಲ್ಲಿ ನಾವು ಇಷ್ಟೊಂದು LEDs ನ ಗ್ಲೋ ಮಾಡ್ಬೋದು. ಇಲ್ಲಿ ಸ್ಟೆಪ್ 3 ಅಲ್ಲಿ ಯೂಸ್ ಎ ಬ್ರೆಡ್ ಬೋರ್ಡ್ ಟು ಕನೆಕ್ಟ್ ಸ್ವಿಚಸ್ individually to either the positive or negative terminal for each set of LEDs, where in parallel illustrating the 5 stages of the blood connection. So 5 stages ನ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ಸೊ 5 ಸ್ವಿಚಸ್ ಯೂಸ್ ಮಾಡ್ತಾ ಇದ್ರಿ. ಸೊ ಬ್ರೆಡ್ ಬೋರ್ಡ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಬ್ರೆಡ್ ಬೋರ್ಡ್ ತಗೊಂಡು ಸೊ 5 ಸ್ವಿಚಸ್ ತಗೊಬೇಕು. ನೋಡಿ ಇಲ್ಲಿ ಕನೆಕ್ಟ್ 5 ಸ್ವಿಚಸ್ ಇನ್ ಪ್ಯಾರಲಲ್ ಯೂಸಿಂಗ್ ಎ ಬ್ರೆಡ್ ಬೋರ್ಡ್. ಇದನ್ನು ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು ಸ್ವಿಚಸ್ ನ. If the switch's terminal is too short, use a wire to connect its right side terminal to the breadboard. ಸೊ ಇಲ್ಲಿ ನಾವು ಈ ಎಂಡ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ, ಯಾಕಂದ್ರೆ ಈ ಎಂಡ್ ನೀವು ನೋಡಿರ್ತೀರ ಬ್ರೆಡ್ ಬೋರ್ಡ್ ಅಲ್ಲಿ ಯಾವ ಫೆಮಿಲಿಯರ್ ಇರ್ತಿರೋ. ಸೊ ಈ ಪಾಸಿಟಿವ್ ನೆಗೆಟಿವ್ ಬಂದ್ಬಿಟ್ಟು ಫುಲ್ ಕನೆಕ್ಟ್ ಆಗಿರುತ್ತೆ. ಸೊ ನಾವು ಸೆಂಟರ್ ಅಲ್ಲಿ ಸ್ವಿಚಸ್ ನ ಪ್ಲೇಸ್ ಮಾಡಿದ್ರೆ ವಯರ್ಸ್ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಎಂಡ್ಸ್ ಅಲ್ಲಿ ಸ್ವಿಚಸ್ ನ ಪ್ಲೇಸ್ ಮಾಡ್ತಿದ್ದೀವಿ. ಸೊ ಮೇನ್ ವೇ ನಾನು ಅಟೆಂಡೆನ್ಸ್ ಲಿಂಕ್ ನ ಶೇರ್ ಮಾಡ್ತೀನಿ. ಸೊ ಅಟೆಂಡೆನ್ಸ್ ಫಿಲ್ ಮಾಡ್ಬಿಡಿ ಸರ್. ಅಟೆಂಡೆನ್ಸ್ ಲಿಂಕ್ ಮ್ಯಾಗ ಶೇರ್ ಮಾಡ್ತಾ ಲಿಂಕ್ ಸೈನ್ ಮಾಡ್ತಾರೆ. ಶೇರ್ ಮಾಡ್ತಾ ಅಟೆಂಡೆನ್ಸ್ ಹೇಳಿದಲ್ರಿ ಇಲ್ಲಿ ಬಿಟ್ಟು. ಸರ್ ಲಿಂಕ್ ಶೇರ್ ಮಾಡಿದ್ದೀನಿ, ಹಂಗೆ ಮೀನ್ ವೈಲ್ ನೀವು ಅಟೆಂಡೆನ್ಸ್ ಫಿಲ್ ಮಾಡಿ. ಸೊ ಈ ಬ್ಯಾಟ್ರಿ ಯೂಸ್ ಮಾಡ್ತಿದ್ದೀರಿ, ಕಾಯಿನ್ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ದೀರಿ ಟಿಂಕರ್ ಕ್ಯಾಡ್ ಅಲ್ಲಿ. ಸೊ ನೀವು ನೋಡಿದಾಗೆ ಇದು ನೆಗೆಟಿವ್ ಟರ್ಮಿನಲ್ ನ ಈ ಟಾಪ್ ಎಂಡ್ ಅಲ್ಲಿ ಕೊಡ್ತಾ ಇದೀರಿ. ಸೊ ಈ ಲೈನ್ ಫುಲ್ ನೆಗೆಟಿವ್ ಇರುತ್ತೆ. ಸೊ ಅದಕ್ಕೆ ನಾವು ಈ ಎಂಡ್ ಸ್ವಿಚಸ್ ನ ಪ್ಲೇಸ್ ಮಾಡಿದ್ದೀವಿ. ಸೊ ಪಾಸಿಟಿವ್ ಎಂಡ್ ನ ನಾವು ಈ ಕಡೆ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದೀರಿ. ಸೊ ಇವಾಗ LEDs ಪಾಸಿಟಿವ್ ಮತ್ತೆ ನೆಗೆಟಿವ್ ನ ಕನೆಕ್ಟ್ ಮಾಡ್ತಾ ಇದ್ದೀರಿ ಇಂಡಿವಿಜುವಲ್ ಸ್ವಿಚಸ್. ರೆಡ್ ಸ್ವಿಚ್ ಬಂದ್ಬಿಟ್ಟು ರೆಡ್ LEDs ಬಂದ್ಬಿಟ್ಟು ಫಸ್ಟ್ ಸ್ವಿಚ್ ಕೊಡ್ತಾ ಇದ್ದೀರಿ. ಸೊ ಬ್ಲಾಕ್ ಕಲರ್ ಬಂದ್ಬಿಟ್ಟು ನೆಗೆಟಿವ್, ರೆಡ್ ಕಲರ್ ಬಂದ್ಬಿಟ್ಟು ವೈರ್ ಬಂದ್ಬಿಟ್ಟು ಪಾಸಿಟಿವ್.
ಇದು ಜನರಲ್ ಸರಿ ನಾ ಮಾಡ್ಕೊಂಡು ಸೊ ವೈಟ್ ಎಲ್ ಇ ಡಿಸ್ ನ ಕನೆಕ್ಟ್ ಆಯ್ತು, ಇವಾಗ ಗ್ರೀನ್ ಎಲ್ ಇ ಡಿ. ಸೊ ಸಿಮಿಲರ್ಲಿ ನಾವು ಎಲ್ಲ ಎಲ್ ಇ ಡಿಸ್ನು ಸೊ ಈ ರೀತಿ ಸ್ವಿಚಸ್ಗೆ ಕನೆಕ್ಟ್ ಮಾಡಬೇಕು. ಪಾಸಿಟಿವ್ ಎಂಡ್ ಪಾಸಿಟಿವ್ಗೆ, ನೆಗೆಟಿವ್ ಎಂಡ್ ನೆಗೆಟಿವ್ಗೆ. ಸೊ ಅಕಾರ್ಡಿಂಗ್ಲಿ ನಾವು ಚೆಕ್ ಮಾಡ್ಕೊತ ಹೋಗ್ಬೇಕು ಎಲ್ ಇ ಡಿಸ್ ಗ್ಲೋ ಆಗ್ತಿದ್ಯಾ ಅಂತ. ನೀವು ಇದರಲ್ಲಿ ನೋಡ್ಬೋದು ಮೇಲೆ ರೈಟ್ ಸೈಡಲ್ಲಿ ಸ್ಟಾರ್ಟ್ ಸಿಮ್ಯುಲೇಷನ್ ಅಂತ ಇದೆ. ನೀವು ಟಿಂಕರ್ ಕಾರ್ಡ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ಟ್ ಸಿಮ್ಯುಲೇಷನ್ ಮಾಡಿ ಸೊ ಗ್ಲೋ ಆಗ್ತಿದ್ರೆ ಚೆಕ್ ಮಾಡಬೇಕು. ಸೊ ಎಲ್ಲ ಕನೆಕ್ಷನ್ಸ್ ಆದ್ಮೇಲೆ ಫೈನಲ್ ಅಂಡ್ ಟೆಸ್ಟಿಂಗ್ ಟೆಸ್ಟ್ ಮಾಡೋಣ ಹೇಗ್ ಆಗ್ತಿದೆ ಅಂತ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಬಾಡಿ ಟು ದ ರೈಟ್ ಆರ್ಟಿಕಲ್ ಆಫ್ ದ ಹಾರ್ಟ್. ಸೊ ರೈಟ್ ಆರ್ಟಿಕಲ್ಗೆ ಹೋಗ್ತಿದೆ ಡಿಆಕ್ಸಿಜನೇಟೆಡ್ ಬ್ಲಡ್ ಫಸ್ಟ್. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ಲೋಸ್ ಟು ದ ರೈಟ್ ವೆಂಟ್ರಿಕಲ್ ಅಂಡ್ ಗೆಟ್ಸ್ ಪಂಪ್ ಔಟ್ ಆಫ್ ದ ಹಾರ್ಟ್ ಟುವರ್ಡ್ಸ್ ದ ಲಂಗ್ಸ್. ಸೊ ಈಗ ಲಂಗ್ಸ್ಗೆ ಹೋಗ್ತಿದೆ. ಎಲ್ಲಿಂದ? ರೈಟ್ ವೆಂಟ್ರಿಕಲ್ ಇಂದ ಲಂಗ್ಸ್ಗೆ ಹೋಗ್ತಿದೆ ಬ್ಲಡ್. ಸೊ ಈ ಇದರಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ. ಥರ್ಡ್ ಸ್ಟೆಪ್ ಅಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸಸ್ ವಿತ್ ದ ಆಕ್ಸಿಜನ್ ಫ್ರಮ್ ದ ಲಂಗ್ ಟು ಗೆಟ್ ಆಕ್ಸಿಜನೇಟೆಡ್. ಸೊ ಇಲ್ಲಿ ಲಂಗ್ಸ್ ಅಲ್ಲಿ ಆಕ್ಸಿಜನ್ ಬ್ಲಡ್ ಒಳಗಡೆ ಮಿಕ್ಸ್ ಆಗ್ತಿದೆ. ಸೊ ಫೋರ್ತ್ ಸ್ಟೆಪ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ lungs goes to the left auricle of the heart. ಸೊ ಇಲ್ಲಿ ಲೆಫ್ಟ್ auricle of the heartಗೆ ಹೋಗ್ತಿದೆ ಬ್ಲಡ್, ಅಲ್ಲಿಂದ ಲಂಗ್ಸ್ ಇಂದ. ಫಿಫ್ತ್ ಸ್ಟೆಪ್ ಅಲ್ಲಿ ದ ಆಕ್ಸಿಜನೇಟೆಡ್ ಬ್ಲಡ್ ದೆನ್ ಫ್ಲೋಸ್ ಟು ದ ಲೆಫ್ಟ್ ventricle and then gets pumped throughout the body. ಸೊ ಇಲ್ಲಿಂದ ಫುಲ್ ಬಾಡಿಗೆ ನಾವು ಬ್ಲಡ್ ಪಂಪ್ ಆಗ್ತದೆ ಹಾರ್ಟ್ ಇಂದ. ಸೊ ಈ ರೀತಿ ನಾವು ಟಿಂಕರ್ ಕ್ಯಾಡ್ ಅಲ್ಲಿ ಮಾಡ್ಬೋದು. ಸೊ ಸಿಮಿಲರ್ಲಿ ನಾವು ಮೇಟಲ್ ಕಾಂಪೋನೆಂಟ್ ನಾವು ಯೂಸ್ ಮಾಡ್ಕೊಂಡು ಎಲ್ ಇ ಡಿಸ್, ಬ್ರೆಡ್ ಬೋರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಒಂದು ಬೋರ್ಡ್ ಯೂಸ್ ಮಾಡ್ಕೊಂಡು ಈ ತರ ಎಲ್ ಇ ಡಿಸ್ ನ ಪ್ಲೇಸ್ ಮಾಡಿ ಸಾಲ್ಡ್ರಿಂಗ್ ಮಾಡಿ ವಯರ್ಸ್ ನ. ಸೊ ನಾವು ಬ್ಲಡ್ ಫ್ಲೋ ಆಫ್ ದ ಹಾರ್ಟ್ ನ ತೋರಿಸ್ಬೋದು. ಸೊ ಎಲ್ಲಾರ್ಗು ಅರ್ಥ ಆಗಿದೆ ಅಂತ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ರೇಜ್ ಹ್ಯಾಂಡ್ ಏನ್ ಮಾಡ್ಬೇಕ್ರಿ? ಅಡಿಯೋ ಹಲೋ ಸರ್, ಕೇಳಿಸ್ತಿದ್ಯಾ?